ಇವತ್ತಿನ ಆಧ್ಯಾತ್ಮಿಕ ಜ್ಞಾನ ಅಂಶ ಏನಂದ್ರೆ ಅರಿವು ಮತ್ತೆ ಪ್ರಜ್ಞೆ ಭಾಗ 1. ಇದು ಅದ್ಭುತವಾದ ಜ್ಞಾನ. ಈ ಜ್ಞಾನವನ್ನು ನೀಡಕ್ಕೆ ಈಗಾಗಲೇ ನಮ್ಮ ಸೀನಿಯರ್ ಮಾಸ್ಟರ್ ಆದ ಮನೋರಮ ಮೇಡಮ್ ಅವರು ವೇದಿಕೆಗೆ ಆಗಮಿಸಿದ್ದಾರೆ. ಅವನು ಸ್ವಾಗತ ಕೋರುತ್ತಾ ಇವತ್ತಿನ ಕಾರ್ಯಕ್ರಮ ಪ್ರಾರಂಭಿಸ್ಕೊಂಡು. ಮೇಡಮ್, ಸ್ವಾಗತ ತಮಗೆ. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ನನಗೆ ಜನ್ಮ ಕೊಟ್ಟು ಸಂಸ್ಕಾರವನ್ನು ಕೊಟ್ಟಿರೋ, ನಾನೇ ಆಯ್ಕೆ ಮಾಡ್ಕೊಂಡಿರೋ ನನ್ನ ತಂದೆ ತಾಯಿಗೆ ಕೃತಜ್ಞತಾ ಪೂರ್ವಕವಾದ ನಮಸ್ಕಾರಗಳನ್ನ ಸಲ್ಲಿಸ್ತಾ, ನನ್ನ ಆತ್ಮಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಅವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನ ಅರ್ಪಿಸ್ತಾ, ಈ ದಿನದ ವಿಷಯವಾಗಿರುವಂತ ಅರಿವು ಪ್ರಜ್ಞೆ, ಅವೇರ್ನೆಸ್ ಅಂಡ್ ಕಾನ್ಶಿಯಸ್ನೆಸ್ ಬಗ್ಗೆ ಹಲವು ವಿಚಾರಗಳನ್ನ ತಿಳ್ಕೊಳ್ಳೋಕೆ ಪ್ರಯತ್ನ ಪಡೋಣ. ನಮ್ಮ ಪತ್ರಿ ಸರ್ರು ಹೇಳ್ತಾ ಇದ್ರು, ಮೊಟ್ಟ ಮೊದಲಿಗೆ ಸೃಷ್ಟಿಯಾಗಿದ್ದು ಈ ಬ್ರಹ್ಮಾಂಡ. ಈ ಬ್ರಹ್ಮಾಂಡ ಸೃಷ್ಟಿಯ ಹಿಂದಿದ್ದು ಕಾಸ್ಮಿಕ್ ಕಾನ್ಶಿಯಸ್ನೆಸ್, ಡಿವೈನ್ ಕಾನ್ಶಿಯಸ್ನೆಸ್, ಸುಪ್ರೀಂ ಕಾನ್ಶಿಯಸ್ನೆಸ್, ಅದನ್ನೇ ದಿವ್ಯ ಪ್ರಜ್ಞೆ, ಅತ್ಯುನ್ನತ ಚೈತನ್ಯ, ಬ್ರಹ್ಮಾಂಡ ಚೈತನ್ಯ ಅಂತ ಕರಿಬಹುದು. ಸೃಷ್ಟಿಯಲ್ಲಿರೋ ಯಾವುದನ್ನು ಅಂದ್ರೆ ಸೂರ್ಯಮಂಡಲ ಆಗಿರ್ಲಿ, ಖನಿಜ ಮಂಡಲ ಆಗಿರ್ಲಿ, ಖನಿಜ ಸಂಕುಲ ಆಗಿರ್ಲಿ, ಸಸ್ಯ ಸಂಕುಲ ಆಗಿರ್ಲಿ, ಮತ್ತು ಕೋಟ್ಯಾನುಕೋಟಿ ಜೀವ ಸಂಕುಲವನ್ನಾಗ್ಲಿ, ಅಥವಾ ಜೀವಿಸೋಕೆ ಅತ್ಯವಶ್ಯವಾಗಿರುವಂತಹ ಪಂಚಭೂತ ತತ್ವಗಳನ್ನಾಗ್ಲಿ ಮಾನವ ತನ್ನ ಜಾಣ್ಮೆಯಿಂದ ಪ್ರಯೋಗಾಲಯದಲ್ಲಿ ಸೃಷ್ಟಿ ಮಾಡಿಲ್ಲ. ಮಾನವನ ಇಂದ್ರಿಯಗಳ ಮೂಲಕ ಇವೆಲ್ಲ ಗಮನಕ್ಕೆ ಬಂದ ಮೇಲೆ ಅವನಲ್ಲಿ ಕೆಲವು ಪ್ರಶ್ನೆಗಳು ಮೂಡಿದ್ವು. ಇವೆಲ್ಲ ಏನು, ಯಾಕೆ, ಎಲ್ಲಿಂದ ಬಂದಿದೆ, ಇವುಗಳಲ್ಲಿ ಏನಿದೆ ಅನ್ನೋ ಪ್ರಶ್ನೆಗಳು ಹುಟ್ಟಿತು. ವೈ, ವಾಟ್, ವೇರ್, ವೆನ್, ಹೌ ಅನ್ನೋ ವಿಚ್ ಅನ್ನೋ ಅಂತ ಪ್ರಶ್ನೆಗಳಿಗೆ ಉತ್ತರ ಕಂಡು ಹುಡುಕಕ್ಕೆ ಹೋಗಿ ಸಾಮಾನ್ಯ ವಿಜ್ಞಾನದ ಉಗಮ ಶುರುವಾಯಿತು. ಹಾಗಾಗಿ ಸೃಷ್ಟಿಯ ಮೂಲ ಚೈತನ್ಯ ಆಗಿರೋದ್ರಿಂದ ಸೂಕ್ಷ್ಮದಿಂದ ಸ್ಥೂಲ ಸೃಷ್ಟಿಯೇ ಮೊದಲು, ಆಧ್ಯಾತ್ಮನೇ ಮೊದಲು, ವಿಜ್ಞಾನ ಆಮೇಲೆ. ಭೂಮಿ ಮೇಲಿರುವಂತ ಎಲ್ಲಾ ವಿಧವಾದ ವಿಜ್ಞಾನಗಳು ವೈಜ್ಞಾನಿಕವಾಗಿ ಹಾಗೂ ತಾಂತ್ರಿಕವಾಗಿ ಎಷ್ಟೇ ಮುಂದುವರೆದಿದ್ರು ಕೂಡ ಒಂದು ಹಂತದವರೆಗೂ ಬಂದು ನಿಂತು ಹೋಗುತ್ತದು. ಅಲ್ಲಿಂದ ಮುಂದಕ್ಕೆ ಇರೋದೇನೆ ಆಧ್ಯಾತ್ಮಿಕ ವಿಜ್ಞಾನ, ಅಂತ್ಯವಿಲ್ಲದೆ ಇರುವಂತ ವಿಜ್ಞಾನ, ಪರಿಮಿತಿ ಇಲ್ಲದೆ ಇರುವಂತ ವಿಜ್ಞಾನ ಆಧ್ಯಾತ್ಮಿಕ ವಿಜ್ಞಾನ ಅಂತ ಪತ್ರಿಸರು ತಿಳಿಸಿದ್ರು ನಮ್ಗೆ. ಜೇಮ್ಸ್ ರೆಡ್ಫೀಲ್ಡ್ ಅಂತನ್ನೋನು ದಿ ಸೆಲೆಸ್ಟಿಯನ್ ಪ್ರೊಫೆಸಿ ಅನ್ನೋ ಬುಕ್ ಅನ್ನ ಬರೆದಿದ್ದಾನೆ. ಆ ಪ್ರಖ್ಯಾತ ಪುಸ್ತಕದಲ್ಲಿ ಹೇಳ್ತಾನೆ, ವಿ ಎಕ್ಸ್ಪೀರಿಯನ್ಸ್ ಮಿಸ್ಟೀರಿಯಸ್ ಕೋಇನ್ಸಿಡೆನ್ಸಸ್ ವಿಚ್ ಶೋಸ್ ದಟ್ there is another side of life we have yet to discover ಅಂತ ಹೇಳ್ತಾನೆ. some other process is operating behind the scenes ಅಂತ. ಅಂದ್ರೆ ನಾವೇನು ಜೀವನ ಅಂತ ನಡೆಸ್ತಾ ಇದೀವೋ ಅದ್ರ ಹಿಂದೆ ನಮ್ಮ ಅರಿವಿಗೆ ಬರದೇ ಇರುವಂತಹ, ಅಂದ್ರೆ ಇಂದ್ರಿಯಗಳಿಗೆ ಗೋಚರವಾಗದೇ ಇರುವಂತಹ, ನಾವಿನ್ನು ಕಂಡುಹುಡುಕ್ಬೇಕಾಗಿರುವಂತ ಇನ್ನೂ ಯಾವುದೋ ಒಂದು ಇಂದ್ರಿಯಾತೀತ ಪ್ರಕ್ರಿಯೆ ನಡೀತಾ ಇದೆ ಅನ್ನೋದನ್ನ, ಅದು ಇದೆ ಅನ್ನೋದನ್ನ ತಿಳಿಸುವಂತಹ ನಿಗೂಢ ಘಟನೆಗಳು ಕೂಡ ನಮ್ಮ ಅನುಭವಕ್ಕೆ ಬರ್ತಾ ಇದೆ ಅಂತ ಹೇಳಿದಾನೆ. ಓಶೋ ರಜನೀಶ್ ಹೇಳಿದ್ದಾರೆ, ಸೈನ್ಸ್ ಗಿವ್ಸ್ ಅಸ್ ಬೆಟರ್ ಹೌಸಸ್, ಬೆಟರ್ ಕಾರ್ಸ್, ಬೆಟರ್ ಟೆಕ್ನಾಲಜೀಸ್, ಬೆಟರ್ ಸ್ಟ್ಯಾಂಡರ್ಡ್ಸ್ ಆಫ್ ಲಿವಿಂಗ್, ಬಟ್ ಇಟ್ ಕೆನಾಟ್ ಗಿವ್ ಅಸ್ ಸಿಗ್ನಿಫಿಕೆಂಟ್ ಲೈಫ್. ಇಟ್ ಕೆನಾಟ್ ಗಿವ್ ಮೀನಿಂಗ್ ಟು ಅಸ್, ಇಟ್ ಕೆನಾಟ್ ಗಿವ್ ಅಸ್ ಎಕ್ಸ್ಟಸಿ ಅಂತ ಹೇಳ್ತಾರೆ. ಅಂದ್ರೆ ಈ ಭೂಮಂಡಲದ ಮೇಲೆ ಮಾನವ ಸುಖವಾಗಿ ವೈಭವಯುತವಾಗಿ ಜೀವಿಸೋಕೆ ಎಷ್ಟೋ ಸೌಕರ್ಯಗಳನ್ನ, ಉತ್ತಮವಾದ ಮನೆಗಳನ್ನ, ತಾಂತ್ರಿಕತೆ ಬಳಸಿ ವಾಹನಗಳನ್ನ, ಯಂತ್ರಗಳನ್ನ ಮಾನವನ ಬುದ್ಧಿವಂತಿಕೆಯಿಂದ ರೂಪಿಸಿ ವಿಜ್ಞಾನ ಕೊಡಬಹುದೇ ಹೊರತು ನಮ್ಗೆ ಅರ್ಥಪೂರ್ಣ ಜೀವನವನ್ನ, ಆನಂದವನ್ನ ಕೊಡಕ್ಕಾಗಲ್ಲ ಅಂತ ರಜನೀಶ್ ಓಶೋ ಅವ್ರು ಹೇಳಿದ್ದಾರೆ. ಈ ಆಧ್ಯಾತ್ಮ ಸಾಧಕರಿಬ್ಬರ ಹೇಳಿಕೆಯಿಂದ ನಮ್ಗೇನ್ ಅರ್ಥ ಆಗುತ್ತೆ ಅಂದ್ರೆ, ವಿಜ್ಞಾನ ಖಂಡಿತ ಬೇಕು, ಆದ್ರೆ ವಿಜ್ಞಾನನೇ ಎಲ್ಲ ಅಲ್ಲ ಅಂತನೂ, ನಾವೇನ್ ಜೀವನ ಅಂತ ನಡೆಸ್ತಾ ಇದೀವೋ ಅಷ್ಟೇ ಅಲ್ಲ, ಆ ಜೀವನದ ಹಿಂದೆ ವಿಜ್ಞಾನಕ್ಕೆ ಸಿಕ್ಕದೇ ಇರುವಂತ, ಎಟಕಿಸ್ದೇ ಇರುವಂತ, ವಿಜ್ಞಾನದ ಕಪಿಮುಷ್ಟಿಗೆ ಸಿಗದೆ ಇರುವಂತ, ಇಂದ್ರಿಯಗಳಿಗೆ ಗೋಚರವಾಗದೆ ಇರುವಂತ
ಈ ಸಾಮಾನ್ಯ ವಿಜ್ಞಾನವನ್ನ ಮೀರಿರುವಂತ ಇನ್ನೂ ಯಾವುದೋ ಪ್ರಕ್ರಿಯೆಗಳಿವೆ, ಏನೋ ಪ್ರಾಸೆಸ್ಗಳು ನಡೀತಾ ಇವೆ. ಆ ಪ್ರಕ್ರಿಯೆಗಳೇ ವಿಜ್ಞಾನ ವಿವರಿಸಕ್ಕಾಗದೆ ಇರುವಂತ ಆಧ್ಯಾತ್ಮಿಕ ಪ್ರಕ್ರಿಯೆನೇ ಸ್ಪಿರಿಚುವಲ್ ಪ್ರಾಸೆಸ್ ಅಂತ ಹೇಳೋದು. ಯಾರ ಗಮನಕ್ಕೂ ಬರಲ್ಲ, ಯಾರು ನೋಡಕ್ಕೂ ಆಗಲ್ಲ, ಆದ್ರೆ ಆಗತ್ತಷ್ಟೇನೆ. ಈ ಆಧ್ಯಾತ್ಮಿಕ ಪ್ರಕ್ರಿಯೆ ಹಿಂದಿರುವಂತ ವಿಜ್ಞಾನನೇ ಆಧ್ಯಾತ್ಮಿಕ ವಿಜ್ಞಾನ. ಈ ಆಧ್ಯಾತ್ಮಿಕ ವಿಜ್ಞಾನದ ಜ್ಞಾನಾನುಭವವನ್ನ ನಾವು ಪಡೆಯೋಕೆ, ಅರ್ಥೈಸಕ್ಕೆ ಸಾಧ್ಯ ಧ್ಯಾನ ಸಾಧನೆಯಲ್ಲಿ ಬದಲಾಗುವಂತ ಚೈತನ್ಯದ ಸ್ತರಗಳ ಮೂಲಕ, ಅಂದ್ರೆ ವಿವಿಧ ಪ್ರಜ್ಞಾ ಸ್ಥಿತಿಗಳ ಮೂಲಕ ನಾವು ಈ ಆಧ್ಯಾತ್ಮಿಕ ಪ್ರಾಸೆಸ್ ಅಂತ ಏನ್ ಹೇಳ್ತಾ ಇದೀವೋ ಅದನ್ನ ನಾವು ನಮ್ಮ ಜ್ಞಾನದ ಪರಿಧಿಯಲ್ಲಿ ತಂದ್ಕೊಳಕ್ ಸಾಧ್ಯ, ಅರ್ಥ ಮಾಡ್ಕೊಳಕ್ ಸಾಧ್ಯ, ಅನುಭವದ ಮೂಲಕ ನಾವು ಅದನ್ನ ಅನುಭವಿಸಕ್ಕೆ ಸಾಧ್ಯ. ಇದುವರೆಗೂ ಮುಂದುವರೆದಿರುವಂತ ವೈದ್ಯಕೀಯ ವಿಜ್ಞಾನ ಯಾವುದೇ ನಿರ್ಜೀವ ವಸ್ತುಗಳಿಗೆ ಅಥವಾ ಸತ್ತ ಜೀವಿಗಳಿಗೆ ಜೀವವನ್ನ ಮತ್ತೆ ತುಂಬಕ್ಕಾಗಿಲ್ಲ, ಮತ್ತೆ ಉಸಿರಾಟಕ್ಕಾಗ್ಲಿ ಅಥವಾ ಅವ್ರ ಹೃದಯದ ಬಡಿತಕ್ಕಾಗ್ಲಿ ಚಾಲನೆ ಕೊಡಕ್ಕಾಗಿಲ್ಲ, ಅಥವಾ ಸಾವಾಗದೆ ಇರೋ ಹಾಗೆ ಜೀವವನ್ನ ಹಿಡಿದಿಟ್ಕೊಳ್ಳೋಕ್ಕೂ ಸಾಧ್ಯವಾಗಿಲ್ಲ. ಅಷ್ಟೇ ಅಲ್ಲದೆ ಮಾನವನ ಜೀವನದಲ್ಲಿರುವಂತ ಕಷ್ಟ ಕಾರ್ಪಣ್ಯಗಳಿಗೆ, ಕಾಯಿಲೆಗಳಿಗೆ, ದುಃಖ ಸ್ಥಿತಿಗೆ ಈ ರಾಸಾಯನಿಕ ಔಷಧಿಗಳು ಪರಿಹಾರವಾಗಕ್ಕೆ ಸಾಧ್ಯವಾಗಿಲ್ಲ. ವೈದ್ಯಕೀಯ ವಿಜ್ಞಾನಕ್ಕೆ ವಾಸಿ ಮಾಡಕ್ ಆಗದೇ ಇರುವಂತಹ ಅಥವಾ ವಾಸಿ ಆಗದ ಹಲವು ಕಾಯಿಲೆಗಳನ್ನ ಮನೋದೈಹಿಕ ಕಾಯಿಲೆಗಳು ಅಂತ ಹೆಸರಿಟ್ಬಿಟ್ಟು ಅವರೇ ರೋಗಿಗಳನ್ನ ಧ್ಯಾನಕ್ಕೆ, ಯೋಗಗಳಿಗೆ ಕಳಿಸ್ತಾ ಇದ್ದಾರೆ, ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಭೌತಿಕ ವಿಜ್ಞಾನದ ಸಿದ್ಧಾಂತ ಸೀಯಿಂಗ್ ಈಸ್ ಬಿಲೀವಿಂಗ್, ಎಕ್ಸ್ಪೆರಿಮೆಂಟಿಂಗ್ ಈಸ್ ಬಿಲೀವಿಂಗ್, ಡಾಕ್ಯುಮೆಂಟಿಂಗ್ ಈಸ್ ಬಿಲೀವಿಂಗ್ ಅಂತಿದ್ರು ಕೂಡ ಈ ಕಣ್ಣಿಗೆ ಕಾಣದೇ ಇರುವಂತ, ಕೈಗೆ ಸಿಗದೇ ಇರುವಂತಹ ಮನಸ್ಸು, ಈ ಮನಸ್ಸು ಶಾರೀರಿಕ ಹಾಗೂ ಮಾನಸಿಕ ಕಾಯಿಲೆಗಳಿಗೆ ಕಾರಣ ಅಂತ ಹೇಗೆ ಹೇಳಕ್ಕೆ ಸಾಧ್ಯ? ಯಾಕೆಂದ್ರೆ ಸಾಮಾನ್ಯ ವಿಜ್ಞಾನದ ಸಿದ್ಧಾಂತನೇ ಇಂದ್ರಿಯಗಳಿಗೆ ಕಾಣಿಸ್ಬೇಕು, ನೋಡ್ಬೇಕು, ನೋಡೋದನ್ನ ಮಾತ್ರ ನಂಬ್ತಾರೆ, ಪ್ರಯೋಗಕ್ಕೆ ಸಿಕ್ಕೋದನ್ನ ಮಾತ್ರ ನಂಬ್ತಾರೆ, ದಾಖಲ್ ಮಾಡಿರೋದನ್ನ ಮಾತ್ರ ನಂಬ್ತಾರೆ. ಈ ಮನಸ್ಸಿಗೆ ಕಣ್ಣಿಗೂ ಸಿಕ್ಕಲ್ಲ, ಅವರ ಪ್ರಯೋಗಕ್ಕೂ ಸಿಕ್ಕಿಲ್ಲ, ಆದ್ರೆ ಶರೀರಕ್ಕೆ ಬರುವಂತ ಕಾಯಿಲೆಗಳಿಗೆ ಮನಸ್ಸು ಕಾರಣ ಅಂತ ಹೇಳಿ ಅದನ್ನ ಮನೋದೈಹಿಕ ಕಾಯಿಲೆಗಳು ಅಂತ ಹೆಸರಿಟ್ಬಿಟ್ಟು ಅದಕ್ಕೆ ಧ್ಯಾನ, ಯೋಗಕ್ಕೆ ಕಳಿಸ್ತಾ ಇದ್ದಾರೆ. ಅಂದ್ರೆ ಅವ್ರಿಗೂ ಅರ್ಥ ಆಗಕ್ ಶುರುವಾಗಿದೆ. ಏನಂತ? ಸ್ಥೂಲ ರೂಪದಲ್ಲಿ ಇಲ್ಲದೆ ಇರುವಂತ, ಕೈಗೆ ಸಿಗದೆ ಇರುವಂತ, ಪ್ರಯೋಗಾಲಯಕ್ಕೆ ಆಗದೆ ಇರುವಂತ ಯಾವುದೋ ಅಂಶಗಳು ಅವು ಕೂಡ ಮಾನವನ ಕಾಯಿಲೆಗಳಿಗೆ ಕಾರಣವಾಗಿರಬಹುದೇನೋ ಅಂತ ಅವ್ರಿಗೂ ಅರ್ಥ ಆಗ್ತಾ ಇದೆ. ಆಧ್ಯಾತ್ಮದ ಪ್ರಕಾರ ಕೃತಜನ್ಮ ಪಾಪಂ ವ್ಯಾಧಿ ರೂಪೇಣ ಪೀಡತೆ, ಅಂದ್ರೆ ಹಿಂದಿನ ಜನ್ಮಗಳ ಪಾಪಕರ್ಮಗಳು ಕಾಯಿಲೆಯ ರೂಪದಲ್ಲಿ ಬಾಧಿಸುತ್ತೆ ಅಂತ. ಹಿಂದಿನ ಜನ್ಮಗಳಾಗ್ಲಿ, ಪಾಪ ಪುಣ್ಯಗಳಾಗ್ಲಿ, ಕರ್ಮವಾಗ್ಲಿ ಇವತ್ತಿನ ಇಂದಿನ ಸಾಮಾನ್ಯ ವಿಜ್ಞಾನದ ವಿಷಯ ಅಲ್ವೇ ಅಲ್ಲ. ರಜನೀಶ್ ಓಶೋ ಅವ್ರು ಹೇಳ್ತಾರೆ, ನಾವು ನಕಾರಾತ್ಮಕವಾಗಿ ಚಿಂತನೆ ಮಾಡ್ದಾಗ್ಲೆಲ್ಲ, ನಮ್ಮಿಂದ ತಪ್ಪುಗಳ ಆದಾಗ್ಲೆಲ್ಲ ನಮ್ಮ ನಾಡಿ ಮಂಡಲದಲ್ಲಿ ಚಿಕ್ಕ ಚಿಕ್ಕ ಗಂಟುಗಳಾಗಿ ದೇಹದಲ್ಲಿ ಪ್ರಾಣಶಕ್ತಿ ಚೈತನ್ಯದ ಹರಿಯುವಿಕೆನಲ್ಲಿ ಅಡಚಣೆ ಉಂಟಾದಾಗ ನಮ್ಗೆ ನೋವು ಬಾಧಿಸುತ್ತೆ. ನಮ್ಮ ಪತ್ರಿ ಸರ್ ಹೇಳ್ತಾ ಇದ್ರು, ಇದನ್ನ ಒಂಥರ ಅವ್ರು ಹೇಳ್ತಾ ಇದ್ದಿದ್ ರೀತಿ ಹೇಗಿತ್ತು ಅಂದ್ರೆ ನಮ್ಗೆ ನೆನ್ಪಿಟ್ಕೊಡಕ್ಕೆ ಸಾಧ್ಯ ಆಗ್ತಾ ಇತ್ತು. ಚಿಕ್ಕ ಚಿಕ್ಕ ಪಾಪಕರ್ಮ, ಚಿಕ್ಕ ಚಿಕ್ಕ ಕಾಯಿಲೆ, ದೊಡ್ಡ ದೊಡ್ಡ ಪಾಪಕರ್ಮ, ದೊಡ್ಡ ದೊಡ್ಡ ರೋಗಗಳು ಅಂತ ಹೇಳ್ತಾ ಇದ್ರು. ಈ ಹುಟ್ಟು, ಜೀವನ, ಸಾವು, ಕರ್ಮ, ಕಾಯಿಲೆ, ಅವರ ಆಯುಸ್ಸು ಇವೆಲ್ಲಾನು ವಿಜ್ಞಾನವನ್ನ ಮೀರಿರುವಂತ ಯಾವುದೋ ಒಂದು ಶಕ್ತಿ ನಿಯಂತ್ರಿಸ್ತಾ ಇದೆ ಅನ್ನೋದಂತೂ ಆಧ್ಯಾತ್ಮಿಕ ಸತ್ಯ. ಈ ಸತ್ಯವನ್ನ ಮಾನವ ಅರಿತರೆ, ತಿಳ್ಕೊಂಡ್ರೆ ಅದೇ ಅರಿವು, ಅದೇ ಜ್ಞಾನ. ಈ ತರದ್ದೊಂದಿದೆ ಅಂತ ನನ್ಗೆ ಅರ್ಥ ಆಗ್ಬೇಕು, ತಿಳ್ಕೋಬೇಕು. ಈ ಸತ್ಯವನ್ನ ತಿಳಿದು ಅರಿತು ಪಾಪಕರ್ಮಗಳ ಆಗದಂಗೆ ಜೀವನದಲ್ಲಿ ಎಚ್ಚರಿಕೆ ವಹಿಸೋಕೆ ಸಾಧ್ಯ. ಆಧ್ಯಾತ್ಮಿಕ ಸತ್ಯದ ಜ್ಞಾನದಿಂದ, ಸತ್ಯದ ತಿಳಿವಿನ ಪ್ರಜ್ಞೆಯಿಂದ. ಅಂದ್ರೇನು? ಇಂಥದ್ದೊಂದು ನಾವು ಪಾಪಕರ್ಮಗಳು ಮಾಡಿದ್ರೆ ಮುಂದಿನ ಜನ್ಮಗಳಲ್ಲಿ ಕಾಯಿಲೆಯಾಗಿ ನಾವು ಅನುಭವಿಸ್ಬೇಕು ಅನ್ನೋದು ಒಂದು ತಿಳಿವು, ಅರಿವು, ತಿಳುವಳಿಕೆ. ಇದು ಜ್ಞಾನ. ಇದನ್ನ ತಿಳ್ಕೊಂಡ್ರೆ ನಾವು ಮುಂದೆ ತಪ್ಪುಗಳು ಮಾಡದಂಗೆ ಎಚ್ಚರಿಕೆ ವಹಿಸ್ತೀವಲ್ವಾ, ಆ ತಿಳಿವು ನಮ್ಮ ಒಳಗಡೆನೆ ಇದ್ದು ನಾವು ತಪ್ಪು ಮಾಡಕ್ ಹೊರಟಾಗ ನಮ್ಮನ್ನ ಎಚ್ಚರಿಸುತ್ತಲ್ಲ, ಅದು ಪ್ರಜ್ಞೆ. ಈ ಕರ್ಮಭೂಮಿ ಮೇಲಿರುವಂತಹ ಜೀವನ ಚಕ್ರವನ್ನ,
ಆತ್ಮ ವಿಕಸನವನ್ನ, ಆತ್ಮ ಪಯಣವನ್ನ ಮಾನಿಟರ್ ಮಾಡ್ತಾ ಇರೋದು ಒಂದು ಅತ್ಯುನ್ನತ ಮೂಲ ಚೈತನ್ಯ ದಿವ್ಯ ಪ್ರಜ್ಞೆ. ಅದನ್ನ ಡಿವೈನ್ ಸುಪ್ರೀಂ ಕಾನ್ಶಿಯಸ್ನೆಸ್ ಅಂತ ಹೇಳ್ತೀವಿ. ನಾವು ಆ ಮೂಲ ಚೈತನ್ಯವನ್ನ, ಚೇತನವನ್ನ ಬ್ರಹ್ಮನ್ ಅಂತ ಕರಿತೀವಿ, ಪರಬ್ರಹ್ಮ ಅಂತ, ಭಗವಂತ ಅಂತ, ಪರಮಾತ್ಮ ಅಂತಾನು ಕರಿತೀವಿ. ಈ ಪರಮಾತ್ಮನ ಅಂಶನೇ ನಾವಾಗಿರೋದ್ರಿಂದ, ಆ ದಿವ್ಯ ಪ್ರಜ್ಞೆಯ ಸೃಷ್ಟಿಯ ಭಾಗವೇ ನಾವಾಗಿರೋದ್ರಿಂದ, ನಮ್ಮಲ್ಲೂ ಕೂಡ ಅದೇ ಮೂಲ ಚೈತನ್ಯದ ಪ್ರಜ್ಞೆಯ ಅಂಶ ಇರೋದ್ರಿಂದ ಮಾನವನನ್ನ ಜೀವಾತ್ಮ, ಅಂಶಾತ್ಮ ಅಂತ ಕರೆದಿರೋದು. ಮಾನವನಾದವನ್ ಮಾತ್ರ ತನ್ನಲ್ಲಿರುವಂತ ಅಲ್ಪ ಸ್ವಲ್ಪದ ಅರಿವನ್ನ, ಪ್ರಜ್ಞೆಯನ್ನ ಧ್ಯಾನದ ಮೂಲಕ ಹಂತ ಹಂತವಾಗಿ ಬದಲಾಗುವಂತ ಚೈತನ್ಯದ ಸ್ತರಗಳ ಮೂಲಕ ಹೆಚ್ಚಿಸಿಕೊಳ್ಳುತ್ತಾ, ಆತ್ಮ ವಿಕಸನವನ್ನ ಪಡೀತಾ ಹೊಂದುತ್ತಾ, ದಿವ್ಯ ಪ್ರಜ್ಞೆಯ ಹಂತಕ್ಕೇರಿ ಮೂಲ ದಿವ್ಯ ಚೈತನ್ಯದಲ್ಲಿ ವಿಲೀನ ಆಗ್ಬೇಕು ಅಂತನ್ನೋದೇನೆ ಪರಮಾತ್ಮನ ಇಚ್ಛೆ. ಈ ಆತ್ಮ ವಿಕಸನದ ಪ್ರಕ್ರಿಯೆಯನ್ನ ವಿವರಿಸುವಂತ ವಿಜ್ಞಾನನೇ ಆತ್ಮವಿಜ್ಞಾನ, ಆಧ್ಯಾತ್ಮಿಕ ವಿಜ್ಞಾನ. ಮಾನವನ ಮೂಲ ದಿವ್ಯ ಪ್ರಜ್ಞೆಯಾಗಿದ್ರೆ ಆಧ್ಯಾತ್ಮಿಕ ವಿಜ್ಞಾನದ ಮೂಲ ಧ್ಯಾನ ಆಗಿದೆ. ಧ್ಯಾನದ ಮೂಲಕ ನಮ್ಮ ಪ್ರಜ್ಞಾ ಸ್ಥಿತಿಗಳನ್ನ ಉನ್ನತ ಮಟ್ಟಕ್ಕೆ ಏರಿಸಿ ಆತ್ಮ ವಿಕಸನ ಸಾಧಿಸಬಹುದು ಅಂತನ್ನೋದು ಆಧ್ಯಾತ್ಮಿಕ ಸತ್ಯ ಹಾಗೂ ಅನುಭವ ಜ್ಞಾನ. ಇವತ್ತು ಮತ್ತು ನಾಳೆ ನಾವು ತಿಳಿದುಕೊಳ್ತಾ ಇರುವಂತ ಆಧ್ಯಾತ್ಮಿಕ ಪರಿಕಲ್ಪನೆ ವಿಷಯ ಏನು ಅಂದ್ರೆ ಅರಿವು ಪ್ರಜ್ಞೆ. ಈ ಅರಿವು ಪ್ರಜ್ಞೆ ಅಂದ್ರೇನು ಅನ್ನೋದನ್ನ ಹೇಗೆ ಅರ್ಥ ಮಾಡ್ಕೋಬಹುದು ಅಂದ್ರೆ, ಕೃತಜನ್ಮ ಪಾಪಂ ವ್ಯಾಧಿ ರೂಪೇಣ ಪೀಡತೆ ಅನ್ನೋದು ಒಂದು ಆಧ್ಯಾತ್ಮಿಕ ಸತ್ಯ. ಅದು ಜೀವನ ಜ್ಞಾನ, ಅರಿವು, ತಿಳುವಳಿಕೆ. ಈ ಆಧ್ಯಾತ್ಮಿಕ ಸತ್ಯದ ಅರಿವಿನಿಂದ, ಜ್ಞಾನದಿಂದ ಪಾಪ ಕರ್ಮಗಳ ಆಗದೇ ಇರೋ ಹಾಗೆ ಜೀವನದಲ್ಲಿ ಎಚ್ಚರಿಕೆ ವಹಿಸೋಕೆ ಸಾಧ್ಯ ನಮ್ಮಲ್ಲಿರುವಂತ ಸತ್ಯದ ತಿಳಿವಿನ ಪ್ರಜ್ಞೆಯಿಂದ ಅಂತ ತಿಳ್ಕೊಂಡ್ವಿ. ಈಗ ಇನ್ನೂ ಸವಿವರವಾಗಿ ನೋಡೋಣ. ಅರಿವು ಅಂದ್ರೇನು, ಪ್ರಜ್ಞೆ ಅಂದ್ರೇನು? ಎರಡೂ ಪದಗಳ ಅರ್ಥ ತಿಳುವಳಿಕೆ, ಎಚ್ಚರ, ಜ್ಞಾನ. ಅರಿವು ಅಂದ್ರೆ ತಿಳಿವು, ತಿಳುವಳಿಕೆ, ಪರಿವೆ, ಎಚ್ಚರ, ಜ್ಞಾನ, ಪ್ರಜ್ಞೆ, ಜಾಗರೂಕತೆ. ಅರಿವಳಿಕೆ ಅನ್ನೋ ಪದ ಕೇಳಿದೀವಿ ನಾವು. ಈ ಅರಿವಳಿಕೆ ಅನ್ನೋ ಪದದ ಅರ್ಥ ಶಸ್ತ್ರಚಿಕಿತ್ಸೆಗೆ ಮುಂಚೆ ಜ್ಞಾನ ತಪ್ಪಿಸುವಂತ, ನೋವುಗಳು ಗೊತ್ತಾಗ್ದಂಗೆ, ಇಂದ್ರಿಯಗಳ ಕೆಲಸ ಮಾಡ್ದಂಗೆ, ಶಸ್ತ್ರಚಿಕಿತ್ಸೆಯ ಕೆಲವರಿಗೆ ಭಯ ಇರುತ್ತೆ, ಬರೀ ಭಯ ಗೊತ್ತಾಗದಂಗೆ, ಅರಿವು ಆಗದಂಗೆ ನೀಡುವಂತ ಒಂದು ಔಷಧಿ, ಮದ್ದು ಅಂತ ಹೇಳ್ಬೋದು. ಪ್ರಜ್ಞೆ ತಪ್ಪಿಸೋ ಮದ್ದು, ಎಚ್ಚರ ತಪ್ಪಿಸೋ ಮದ್ದು. ಹಾಗಾದ್ರೆ ಪ್ರಜ್ಞೆ ಅಂದ್ರೇನು? ಪ್ರಜ್ಞೆ ಅಂದ್ರೂನು ಚೈತನ್ಯ. ಅದನ್ನ ಯಾವ ಒಂದು ಯಂತ್ರಗಳ ಮೂಲಕ ಅದನ್ನ ಹಿಡಿದಿಟ್ಕೊಳಕ್ಕಾಗಲ್ಲ, ಆದ್ರೆ ಅದಿದೆ, ಕೈ ಸಿಕ್ಕಲ್ಲ, ಅದೊಂದು ಎನರ್ಜಿ. ಸೊ ಪ್ರಜ್ಞೆ ಅಂತಂದ್ರೂ ಕೂಡ ಚೈತನ್ಯ, ಚೇತನ, ಎಚ್ಚರ, ಅರಿವು, ಪರಿವೆ, ತಿಳುವಳಿಕೆ, ಮನಸ್ಸಾಕ್ಷಿ. ಇಲ್ಲೊಂಚೂರು ವ್ಯತ್ಯಾಸ ಆಧ್ಯಾತ್ಮಿಕವಾಗಿ ತಗೊಂಡಾಗ ಬರುತ್ತೆ. ಈ ಅಪಘಾತ ಆದಾಗ್ಲೋ ಅಥವಾ ನಿಶಕ್ತಿಯಿಂದನೋ ಕೂಡ ಪ್ರಜ್ಞೆ ತಪ್ಪಲೂಬಹುದು. ದಾನ ತಪ್ಪಿ ಬಿದ್ದಿದ್ದಾರೆ, ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ ಅಂತ ಹೇಳ್ತಾರಲ್ವಾ, ಪ್ರಜ್ಞೆ ಇಲ್ಲ ಅಂತ. ಈ ಪದಗಳ ಅರ್ಥದಲ್ಲಿ ನೋಡಿದಾಗ ಅರಿವು ಮತ್ತು ಪ್ರಜ್ಞೆ, ಎಚ್ಚರ ಸ್ಥಿತಿ ಮತ್ತು ಪ್ರಜ್ಞೆ ಎರಡೂನು ಒಂದೇ. ಎರಡೂ ಪದಗಳಲ್ಲಿ ಎಂಥ ವ್ಯತ್ಯಾಸವೇನು ಕಾಣೋದಿಲ್ಲ. ಆದ್ರೂ ಆಧ್ಯಾತ್ಮಿಕವಾಗಿ ಇನ್ನೂ ಹೆಚ್ಚಿನ ಅನುಭವ ಪೂರಕ ಅರ್ಥಗಳಿದ್ದು ಧ್ಯಾನದಲ್ಲಿ ತೊಡಗಿ ಅನುಭವ ಅನುಭೂತಿಗೆ ಪಾತ್ರರಾಗಬಹುದು. ನಾವು ಈ ಅರಿವು, ಜ್ಞಾನ, ಬುದ್ಧಿ, ಪ್ರಜ್ಞೆ ಅನ್ನೋ ಪದಗಳನ್ನು ಬಳಸ್ತಾ ಇದ್ದೀವಿ ನಿಜ ಜೀವನದಲ್ಲಿ. ನಮ್ಗ ಆ ಪದಗಳು ಗೊತ್ತಿದೆ, ಪದಗಳ ಅರ್ಥ ಸುಮಾರಿಗೆಲ್ಲ ಒಂದೇ ಅಂತಾನೂ ಗೊತ್ತಿದೆ. ಆದ್ರೆ ಅದರಲ್ಲಿ ಅಡಗಿರುವಂತ ಆಧ್ಯಾತ್ಮಿಕತೆ ಏನು, ಸೂಕ್ಷ್ಮತೆ ಏನು ಅನ್ನೋದು ನಮ್ಗೆ ಗೊತ್ತಿಲ್ಲ. ನಾವೇನ್ ಮಾಡ್ತೀವಿ, ಮಕ್ಳು ಎಚ್ಚರ ವಹಿಸಿ ಕೆಲಸ ಮಾಡದೆ ತೊಂದರೆಗೀಡಾದಾಗ ಅಥವಾ ತಪ್ಪು ಮಾಡಿದಾಗ ಏನಂತ ಬೈತೀವಿ? ಜ್ಞಾನ ಬೇಡ ನಿಂಗೆ, ಬುದ್ಧಿ ಇಲ್ಲ, ತಪ್ಪು ಮಾಡುವಾಗ ಜ್ಞಾನ ಎಲ್ಲಿ ಹೋಗಿತ್ತು, ಮಣ್ ತಿಂತಿತ್ತ ಅಂತ ಬೈತೀವಿ ನಾವು. ಮೈ ಮೇಲ್ ಪ್ರಜ್ಞೆ ಇಲ್ಲದೆ ಗಾಡಿ ಓಡಿಸಿದ್ರೆ ಹೀಗೆ ಆಗೋದು ಅಂತ ಬೈತೀವಿ ಅಲ್ವಾ? ಹಾಗೆ ಹಿರಿಯರನ್ನ ಗೌರವಯುತವಾಗಿ ಮಾತನಾಡಿಸ್ತಾ ಇದ್ದಾಗ ಮಕ್ಕಳು, ಅವ್ರು ಯಾರು, ಅವ್ರ ವಯಸ್ಸೇನು, ಅವ್ರ ಅನುಭವ ಎಷ್ಟಿದೆ ಅನ್ನೋ ಜ್ಞಾನ ಬೇಡ ನಿಂಗೆ, ಹಿರಿಯರ ಹತ್ರ ಮಾತಾಡುವಾಗ ಪ್ರಜ್ಞೆ ಇರ್ಲಿ ಅಂತ ಹೇಳ್ತೀವಿ. ಇಲ್ಲಿ ಜ್ಞಾನ ಅಂದ್ರೆ ನಾಲೆಡ್ಜ್, ಜನರಲ್ ನಾಲೆಡ್ಜ್, ಅರಿವು, ಕಾಮನ್ ಸೆನ್ಸ್ ಅಂತಾನು.
ಪ್ರಜ್ಞೆ ಅಂದ್ರೆ ಆ ಜ್ಞಾನವನ್ನ ಬಳಸಿ ಎಚ್ಚರಿಕೆ ವಹಿಸೋದು ಅಂತಾನು ಅರ್ಥ ಮಾಡ್ಕೋಬಹುದು. ಅರಿವು ಅಂದ್ರೆ ಅವೇರ್ನೆಸ್, ಪ್ರಜ್ಞೆ ಅಂದ್ರೆ ಕಾನ್ಶಿಯಸ್ನೆಸ್. ಯಾವುದೇ ಕೆಲಸ ಮಾಡುವಾಗ ವಹಿಸ್ಬೇಕಾದಂತ ಎಚ್ಚರ ಅಂತಾನು ಅರ್ಥ. ಏನ್ ಮಾಡಿದ್ರೆ ಏನಾಗುತ್ತೆ, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದು ವಿವೇಕ. ಈ ವಿವೇಕ ಅನ್ನೋದು ಬುದ್ಧಿಗೆ ಸಂಬಂಧಪಟ್ಟಿರೋದು. ಮಾಡೋದಾದ್ರೆ ಹೇಗ್ ಮಾಡ್ಬೇಕು, ಮಾಡಬಾರ್ದು ಅಂತಾದ್ರೆ ಯಾಕೆ ಮಾಡಬಾರ್ದು ಅನ್ನೋ ತಿಳುವಳಿಕೆನೆ ಅರಿವು. ಅದೇ ಜ್ಞಾನ, ಅದೇ ಪ್ರಜ್ಞೆ, ಸಾಮಾನ್ಯ ಪ್ರಜ್ಞೆ. ಅದನ್ನೇ ಕಾಮನ್ ಸೆನ್ಸ್ ಅಂತ ಹೇಳುದು. ಈ ಸಾಮಾನ್ಯ ಪ್ರಜ್ಞೆ ಸಾಮಾನ್ಯ ಎಚ್ಚರ ಸ್ಥಿತಿಗಿಂತನೂ ಮೇಲಿರುವಂತಹ ಜ್ಞಾನ ಸ್ಥಿತಿ. ಪಂಚ ಜ್ಞಾನೇಂದ್ರಿಯಗಳಿಗಿಂತನೂ ಹೆಚ್ಚಿನ ಪರಿಪೂರ್ಣ ಜ್ಞಾನ ಸ್ಥಿತಿ. ನಮ್ಮಿಂದ ತಪ್ಪುಗಳಾಗದಂಗೆ ನಮ್ಮನ್ನ ಮಾರ್ಗದರ್ಶಿಸುವಂತ, ನಮ್ಮನ್ನ ಎಚ್ಚರಿಸುವಂತಹ ಅಂತರ್ಜ್ಞಾನನೇ ಈ ಸಾಮಾನ್ಯ ಪ್ರಜ್ಞೆ, ಕಾಮನ್ ಸೆನ್ಸ್. ಈ ಸಾಮಾನ್ಯ ಜ್ಞಾನವನ್ನ ಯಾವುದೇ ಪಠ್ಯ ಪುಸ್ತಕ ನಮ್ಗೆ ಕಲ್ಸಲ್ಲ. ಯಾವುದೇ ಶಿಕ್ಷಕರು ಹೇಳ್ಕೊಡುವಂತ ವಿಷಯವಲ್ಲದೆ ಇದ್ರು ಕೂಡ ನಾವು ಕೇಳಿ ಕಲಿಯುವಂತಹದ್ದು, ಸಂಸ್ಕಾರದಿಂದ ಬಂದಿರುವಂತಹದ್ದು, ಪೂರ್ವ ಜನ್ಮಗಳ ಕಲಿಕೆ ಜ್ಞಾನ ಕೂಡ ಇರಬಹುದು, ಅನುಭವನೂ ಇರಬಹುದು. ಕ್ಷಣ ಮಾತ್ರದಲ್ಲಿ ನಮ್ಮನ್ನ ಎಚ್ಚರಿಸುವಂತದ್ದು ಅಂತ ಕೂಡ ಅರ್ಥ ಮಾಡ್ಕೋಬಹುದು. ಇಂಗ್ಲಿಷ್ ಅಲ್ಲಿ, ಆಂಗ್ಲ ಭಾಷೆನಲ್ಲಿ ಈ ಅರಿವಿನ ಸ್ಥಿತಿಗಳನ್ನ 3 ಸ್ಥಿತಿಗಳಾಗಿ, 3 ರೀತಿಯಾಗಿ ವಿಂಗಡಿಸಿದ್ದಾರೆ. ಅವೇಕ್ ಸ್ಟೇಟ್, ಅವೇರ್ ಸ್ಟೇಟ್, ಸ್ಲೀಪ್ ಸ್ಟೇಟ್ ಅಂತ. ಅವೇಕ್ ಸ್ಟೇಟ್ ಅಂದ್ರೆ ಎಚ್ಚರದ ಸ್ಥಿತಿ, ಜಾಗೃತ ಸ್ಥಿತಿ, ನಿದ್ರೆ ಮಾಡದೇ ಇರುವಂತ ಸ್ಥಿತಿ. ಅವೇರ್ ಸ್ಟೇಟ್ ಅಂದ್ರೆ ಅರಿವಿನ ಸ್ಥಿತಿ, ತಿಳುವಳಿಕೆಯ ಸ್ಥಿತಿ. ಇದೂನು ನಿದ್ರಿಸದೇ ಇರುವಂತ ಸ್ಥಿತಿನೇ. ಈ ಸ್ಥಿತಿ ಧ್ಯಾನದಲ್ಲಿ ಮಾತ್ರ ಸಾಧ್ಯ. ಸ್ಲೀಪ್ ಸ್ಟೇಟ್ ಅಂದ್ರೆ ನಿದ್ರಾ ಸ್ಥಿತಿ, ಅಂದ್ರೆ ಅರಿವು ಇಲ್ಲದೆ ಇರೋದು ನಿದ್ರಾ ಸ್ಥಿತಿ. ಎಲ್ರು ಹೇಳ್ತಾ ಇರ್ತಾರಲ್ವಾ, ಧ್ಯಾನ ಕೂತ್ಕೊಂಡಾಗ ನಿದ್ದೆ ಬಂದ್ಬಿಡುತ್ತೆ. ಮಾರ್ಗದರ್ಶನ ಧ್ಯಾನದಲ್ಲಿ ಅವ್ರು ಹೇಳ್ತಾ ಇದ್ದಿದ್ ನನಗೆ ಕೇಳಿಸ್ಲೇ ಇಲ್ಲ, ಸಂಗೀತನೂ ಕೇಳಿಸ್ಲೇ ಇಲ್ಲ ಅಂತಾರಲ್ಲ, ಅದು ಧ್ಯಾನಕ್ಕೆ ಕೂತಿದ್ರು ಕೂಡ ನಿದ್ರೆಗೆ ಜಾರೋದು ನಿದ್ರಾ ಸ್ಥಿತಿ. ಅದು ಸಹಜ. ದೇಹಕ್ಕೆ ಆಯಾಸ ಆಗಿದ್ದಾಗ ರಿಲ್ಯಾಕ್ಸ್ ಮಾಡಿದ ತಕ್ಷಣನೇ ನಿದ್ದೆ ಬರೋದು ಸಹಜ ಸ್ಥಿತಿ. ಧ್ಯಾನಕ್ಕೆ ಮೊದಲಿಗೆ ಅಭ್ಯಾಸ ಮಾಡಕ್ ಹೊರಟಿರೋರ್ಗೆ ಕೆಲವು ದಿವಸಗಳಲ್ಲಿ ನಿದ್ರೆ ಬಂದಂಗಾದ್ರೂ, ನಿದ್ರೆ ಬಂದ್ರೂ ಕೂಡ ಪರವಾಗಿಲ್ಲ, ನೀವು ಕೂತ್ಕೊಂಡಿರ್ಬೇಕಿರೋ ಸ್ಥಿತಿ ಇರೋದು, ಬೆನ್ನು ನೇರವಾಗಿ ಇಟ್ಕೊಂಡು ಕೂತಿರ್ಬೇಕು ಅನ್ನೋದು. ಹಾಗಾಗಿ ಧ್ಯಾನದಲ್ಲಿ ಕುಳಿತ ಭಂಗಿಯಲ್ಲಿದ್ರೂ ಕೂಡ, ಕಣ್ಣುಗಳನ್ನ ಮುಚ್ಚಿದ್ರೂನು, ದೇಹವನ್ನ ಸಡಿಲಾಗಿ ಮಾಡ್ಕೊಂಡು ವಿಶ್ರಾಂತ ಸ್ಥಿತಿಯಲ್ಲಿದ್ರೂನು ನಿದ್ರೆಗೆ ಜಾರದೆ ಜಾಗೃತವಾಗಿರೋದು ಅರಿವಿನ ಸ್ಥಿತಿ, ಧ್ಯಾನ ಸ್ಥಿತಿ. ಯಾವುದೇ ಆಲೋಚನೆಗಳಿಲ್ಲದೆ ಧ್ಯಾನಾನುಭವದೊಂದಿಗಿರೋದು ಅರಿವಿನ ಸ್ಥಿತಿ. ಅಂದ್ರೆ ಕಾಯ ಅನುಪಸ್ಸನ ಅಂತ ಹೇಳ್ತಾರೆ. ಅಂದ್ರೇನು, ಧ್ಯಾನ ಕೂತ್ಕೊಂಡು ಕಣ್ಣು ಮುಚ್ಚಿ ಉಸಿರನ್ನೇ ನೋಡ್ತಾ ಇದ್ದಾಗ ದೇಹದಲ್ಲಿ ಕೆಲವು ಅನುಭವಗಳಾಗತ್ತಲ್ಲ, ಆ ಅನುಭವ ಏನಾಗ್ತಾ ಇದೆ, ದಿವ್ಯ ಚಕ್ಷು ತೆರ್ಕೊಂಡಿದ್ಯಾ, ಅಲ್ಲಿ ಏನ್ ಕಾಣಿಸ್ತಾ ಇದೆ, ಕಿವಿಗಳು ನಾವೇನು ಕೇಳಿ, ಇಂದ್ರಿಯಗಳು ಕೆಲಸ ಮಾಡದೇ ಇದ್ರು ನಂಗೆ ಏನೋ ವಿಚಾರಗಳು, ಸಂದೇಶಗಳು ಕೇಳಿಸ್ತಾ ಇದೆ, ಅದೇನ್ ಕೇಳಿಸ್ತಾ ಇದೆ ಅಂತ ಅರಿವಿರ್ಬೇಕು. ಅಂದ್ರೇನು, ಅದ್ರ ಕಡೆ ನನಗ್ ಗಮನ ಇರ್ಬೇಕು. ನನ್ನ ಥಾಟ್ಸ್ ಬೇರೆ ಕಡೆಗೆ ಹೋಗೋದಲ್ಲ. ಧ್ಯಾನ ಕಾಲದಲ್ಲಿ ಏನ್ ನಡೀತಿದೆ, ನನಗೇನ್ ಅನುಭವ ಪ್ರಕೃತಿಯಿಂದ ಸಿಗ್ತಾ ಇದೆ, ಧ್ಯಾನದಿಂದ ಸಿಗ್ತಾ ಇದೆ ಅನ್ನೋದನ್ನ, ಅರಿವಿನಿಂದ ಇರೋದನ್ನ ಅರಿವಿನ ಸ್ಥಿತಿ ಅಂತ ಅನ್ನೋದು. ಇದು ಧ್ಯಾನಾನುಭವದೊಂದಿಗಿರೋದು ಅಂತ ಅರಿವಿನ ಸ್ಥಿತಿ ಅಂತ ತಗೋಬಹುದು. ನಿದ್ರೆಗೂ ಧ್ಯಾನಕ್ಕೂ ಇರೋ ವ್ಯತ್ಯಾಸ ಏನು? ಮೈಮೇಲ್ ಪ್ರಜ್ಞೆ ಇಲ್ದೇನೆ ನಿದ್ರಿಸೋದು ಉಂಟು ನಾವು. ನಿದ್ರೆಯಲ್ಲಿ ಬೀಳುವಂತ ಕನಸುಗಳು ನೆನಪಿನಲ್ಲಿ ಇರ್ದೇನೆ ಹೋಗ್ಬಹುದು. ಯಾಕೆಂದ್ರೆ ಕನ್ಸು ಬಿದ್ದಾಗ ಅನ್ಸುತ್ತೆ, ಅಯ್ಯೋ ಎಷ್ಟ್ ಚೆನ್ನಾಗಿತ್ತು ಕನ್ಸು, ಎಂಥ ಒಳ್ಳೆ ಕಾನ್ವರ್ಸೇಷನ್ ಆಯ್ತು, ನಾನ್ ಬೆಳಗ್ಗೆ ಎದ್ದ ತಕ್ಷಣ ಯಾರಿಗಾರ ಹೇಳ್ಬೇಕು ಅಂತ ನಾವ್ ಅನ್ಕೋತೀವಿ. ಆದ್ರೆ ಆ ಕ್ಷಣದಲ್ಲಿ ಇದ್ದಿದ್ದ ಅರಿವು ಮಲ್ಕೊಂಡು ನಿದ್ದೆ ಮಾಡಿದ ತಕ್ಷಣ ಕಡಿಮೆ ಆಗ್ಬಿಟ್ಟು ಬೆಳಗ್ಗೆ ಎದ್ದಾಗ ಕನ್ಸೇ ಜ್ಞಾಪಕ ಇರಲ್ಲ, ಕಾನ್ವರ್ಸೇಷನ್ ಜ್ಞಾಪಕ ಇರಲ್ಲ. ಆದ್ರೆ ಧ್ಯಾನದಲ್ಲಿ ಉಂಟಾಗುವಂತ ಅನುಭವಗಳು ಸ್ಪಷ್ಟವಾಗಿರುತ್ತೆ, ನೆನಪಿನಲ್ಲಿರುತ್ತೆ. ಯಾಕೆಂದ್ರೆ ಧ್ಯಾನದಲ್ಲಿ ಅರಿವು ಅನ್ನೋದು ಇರುತ್ತೆ, ಅವೇರ್ನೆಸ್ ಇರುತ್ತೆ, ಪ್ರಜ್ಞೆ ಇರುತ್ತೆ. ಗಾಢ ನಿದ್ರೆಯಲ್ಲಿ ಅರಿವಿರೋದಿಲ್ಲ. ಬೆಳಗ್ಗೆ ಎಚ್ಚರವಾದ್ರೆ ಬದುಕಿದೀವಿ ಅನ್ನೋ ಅರಿವಿನಿಂದ ಹೇಳ್ತೀವಷ್ಟೇನೆ. ಹೇಳದೇ ಇದ್ರೆ ನಾವು ಸಾವಾಗಿರ್ಬಹುದು, ಗೊತ್ತಿಲ್ಲ. ಹಾಗಾದ್ರೆ ನಿದ್ರೆಗೂ ಸಾವುಗೂ ಏನ್ ವ್ಯತ್ಯಾಸ? ನಿದ್ರೆಗೂ ಧ್ಯಾನಕ್ಕೂ ವ್ಯತ್ಯಾಸ ಏನು ಅಂತ ನೋಡಿದ್ವಿ. ನಿದ್ರೆಗೂ ಸಾವುಗೆ ಏನ್ ವ್ಯತ್ಯಾಸ? ಭೌತಿಕ ದೇಹಕ್ಕೂ ಸೂಕ್ಷ್ಮ ಶರೀರಗಳ ಸಮುದಾಯಕ್ಕೂ ಸಂಪರ್ಕ ಕಲ್ಪಿಸಿರುವಂತಹ ಸಿಲ್ವರ್ ಕಾರ್ಡ್, ಅಂದ್ರೆ
ಒಂದು ಬೆಳ್ಳಿಯ ಹುರಿ ತರಹ ಒಂದು ಹಗ್ಗದ ರೂಪದಲ್ಲಿರುವಂತಹದ್ದು ನಮ್ಮ ಸೂಕ್ಷ್ಮ ಶರೀರಗಳಿಗೂ ಈ ಭೌತಿಕ ದೇಹಕ್ಕೂ ಹೊಕ್ಕಳೇನಿದೆಯೋ ಆ ಜಾಗದಲ್ಲಿ ಒಂದು ಹುರಿ ಇರುತ್ತೆ, ಬೆಳ್ಳಿಯ ಹುರಿ ಇರುತ್ತೆ. ನಿದ್ರೆನಲ್ಲಿ ಈ ಸಿಲ್ವರ್ ಕಾರ್ಡು ದೇಹದ ಜೊತೆ ಸುಭದ್ರವಾಗಿರುತ್ತೆ. ಸಾವಾದಾಗ ಈ ಸಿಲ್ವರ್ ಕಾರ್ಡು ದೇಹದಿಂದ ಕಟ್ಟಾಗಿರುತ್ತೆ. ಸಿಲ್ವರ್ ಕಾರ್ಡ್ ದೇಹದಿಂದ ಕಟ್ಟಾದಾಗ ದೇಹದಲ್ಲಿ ಪ್ರಾಣಶಕ್ತಿ ಚೈತನ್ಯದ ಹರಿವಿಕೆ ನಿಂತೋಗಿರುತ್ತೆ. ಇಂದ್ರಿಯಗಳು ಕೆಲಸ ಮಾಡಲ್ಲ, ಅರಿವು ಇರೋಲ್ಲ, ಪ್ರಜ್ಞೆನೂ ಇರಲ್ಲ. ಆದ್ರೆ ಜೀವಂತವಾಗಿದ್ದಾಗ ನಮ್ಮಲ್ಲಿ ಅರಿವು ಇರುತ್ತೆ, ಪ್ರಜ್ಞೆಯೂ ಇರುತ್ತೆ. ಈ ಅರಿವು ಮತ್ತು ಪ್ರಕ್ರಿಯೆಯನ್ನ ಸಕ್ರಿಯವಾಗಿಡೋದು ಅದೇ ಮೂಲ ಚೈತನ್ಯ, ಅದೇ ದಿವ್ಯ ಪ್ರಜ್ಞೆ ಆಗಿದ್ದು, ನಮ್ಮನ್ನ ಜೀವಂತವಾಗಿಡುವಂತ ದಿವ್ಯ ಪ್ರಜ್ಞೆ ಮಾನವನ ಹಾಗೂ ವೈದ್ಯನ ಹಿಡಿತಕ್ಕೆ ಸಿಕ್ಕೋದಂಥದ್ದು ಅಲ್ವೇ ಅಲ್ಲ. ಭೂಲೋಕದಿಂದ ಭೂಲೋಕದಲ್ಲಿ ನಿಯಂತ್ರಿಸುವಂತಹದ್ದು ಕೂಡ ಅಲ್ಲ. ಸಾಮಾನ್ಯ ವಿಜ್ಞಾನದ ಪರಿಧಿಯಲ್ಲಿ ಈ ಒಂದು ಅವೇರ್ನೆಸ್ ಅಂತ ಏನ್ ಹೇಳ್ತೀವೋ ಆ ಅವೇರ್ನೆಸ್ ಅನ್ನೋದು ಸಾಮಾನ್ಯ ವಿಜ್ಞಾನದ ಪರಿಧಿಯಲ್ಲಿ ಇಲ್ಲ. ಸಾಮಾನ್ಯ ವಿಜ್ಞಾನದ ಪ್ರಕಾರ ಜೀವಿಗಳ ಸ್ಥಿತಿಗಳು ಎರಡು. ಒಂದು ಎಚ್ಚರ ಇರೋ ಸ್ಥಿತಿ, ಇನ್ನೊಂದು ಎಚ್ಚರ ಇಲ್ಲದೆ ಇರೋ ಸ್ಥಿತಿ. ಅದನ್ನ ಎಚ್ಚರದ ಸ್ಥಿತಿ, ಎಚ್ಚರವಿಲ್ಲದ ಸ್ಥಿತಿ, ಇಂಗ್ಲಿಷಲ್ಲಿ ಕಾನ್ಶಿಯಸ್ ಸ್ಟೇಟ್, ಅನ್ಕಾನ್ಶಿಯಸ್ ಸ್ಟೇಟ್ ಅಂತಾರೆ. ಪ್ರಜ್ಞೆಯಿಂದಿರೋ ಸ್ಥಿತಿ, ಪ್ರಜ್ಞೆ ಇಲ್ಲದೆ ಇರೋ ಸ್ಥಿತಿ, ಎರಡೇ ಸ್ಥಿತಿಗಳಿದು ಅಂತ ಸಾಮಾನ್ಯ ವಿಜ್ಞಾನ ಹೇಳುತ್ತೆ. ಆಧ್ಯಾತ್ಮಿಕ ವಿಜ್ಞಾನದ ಪರಿಧಿಯಲ್ಲಿ 4 ಸ್ಥಿತಿಗಳು. ಮಾಂಡೂಕ್ಯ ಉಪನಿಷತ್ತು ಮಾನವನ ಪ್ರಜ್ಞಾ ಸ್ಥಿತಿಗಳನ್ನ 4 ಹಂತಗಳಲ್ಲಿ ಉಲ್ಲೇಖ ಮಾಡಿದೆ. ಎಚ್ಚರದ ಸ್ಥಿತಿಯನ್ನ ಜಾಗೃತ್ ಅಂತಾನೋ, ಕನಸು ಕಾಣುವಂತ ನಿದ್ರಾ ಸ್ಥಿತಿಯನ್ನ ಸ್ವಪ್ನ ಅಂತಾನೋ, ಗಾಢವಾದ ನಿದ್ರಾ ಸ್ಥಿತಿಯನ್ನ, ಸ್ವಪ್ನಗಳಿಲ್ಲದ ಸ್ಥಿತಿಯನ್ನ ಸುಷುಪ್ತಿ ಅಂತನೋ, ಈ 3 ಸ್ಥಿತಿಗಳನ್ನ ಮೀರಿರುವಂತ ಪ್ರಜ್ಞಾ ಸ್ಥಿತಿಯನ್ನ, ಸಂಪೂರ್ಣ ಅರಿವಿನ ಸ್ಥಿತಿಯನ್ನ ತುರಿಯ ಅಂತನೂ ತಿಳಿಸಿದೆ. ಭಗವತ್ಪಾದ ಶ್ರೀ ಆದಿಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಶ್ಲೋಕ 97ರಲ್ಲಿ ಈ ತುರಿಯಾ ಸ್ಥಿತಿಯ ಬಗ್ಗೆ ಉಲ್ಲೇಖ ಇದ್ದು, ಪ್ರಜ್ಞೆಯ ಈ ತುರಿಯಾ ಸ್ಥಿತಿಯನ್ನ ಸತ್ ಚಿತ್ ಆನಂದದ ಸ್ಥಿತಿ ಅಂತಾನೋ, ಇಟ್ ಈಸ್ ಎ ಸ್ಟೇಟ್ ಆಫ್ ಟ್ರಾನ್ಸ್ ಅಂತಾನೋ, ಧ್ಯಾನ ಸಾಧನೆ ಮೂಲಕ ಮಾತ್ರ ಈ ಸತ್ ಚಿತ್ ಆನಂದದ ಸ್ಥಿತಿಯನ್ನ ಅನುಭವಿಸಬಹುದಾಗಿದೆ ಅಂತ ವಿವರಿಸಲಾಗಿದೆ. ರಜನೀಶ್ ಓಶೋರವರು ವಿಜ್ಞಾನ ನಮ್ಗೆಲ್ಲ ಏನ್ ಕೊಡುತ್ತೆ ಅಂತ ಹೇಳಿದ್ದಾರೆ, ಕೊನೆಯಲ್ಲಿ ಇಟ್ ಕೆನಾಟ್ ಗಿವ್ ಅಸ್ ಎಕ್ಸ್ಟಸಿ ಅಂತ ಹೇಳಿದಾರಲ್ಲ. ಸೊ ರಜನೀಶ್ ಓಶೋರ್ ಅವ್ರು ಹೇಳಿರೋದು ಇದೇನೆ, ಏನಂತ, ಈ ಸತ್ ಚಿತ್ ಆನಂದದ ಅರಿವಿನ ತುರಿಯಾ ಸ್ಥಿತಿಯನ್ನ ಸಾಮಾನ್ಯ ವಿಜ್ಞಾನ ಕೊಡಕ್ಕಾಗಲ್ಲ, ಧ್ಯಾನ ಮಾತ್ರ ಕೊಡುತ್ತೆ ಅಂತ ಹೇಳಿದ್ದಾರೆ. ಸನಾತನ ಧರ್ಮದಲ್ಲಿ ಚೈತನ್ಯ ಅನ್ನುವಂತ ಆತ್ಮ ಸಂಬಂಧಿತ ಪದವನ್ನ ಅರಿವು ಪ್ರಜ್ಞೆ ಅನ್ನೋ ಅರ್ಥದಲ್ಲಿ ವಿವರಿಸಿದೆ. ಪ್ರಜ್ಞಾ ಸ್ಥಿತಿಗಳು ಅನ್ನೋದನ್ನ ಆತ್ಮ ಚೈತನ್ಯದ ಅಥವಾ ಆತ್ಮದ ಉತ್ಸಾಹದ ಹಂತಗಳಾಗಿದ್ದು, ಧ್ಯಾನ ಮತ್ತು ತಪಶ್ಚರ್ಯಗಳಿಂದ ಮಾತ್ರ ಆತ್ಮ ಚೈತನ್ಯವನ್ನ ವೃದ್ಧಿಸಿಕೊಳ್ಳಬಹುದು, ಹೆಚ್ಚಿಸಿಕೊಳ್ಳಬಹುದು ಅಂತ ಸನಾತನ ಧರ್ಮ ತಿಳಿಸಿದೆ. ಆಧ್ಯಾತ್ಮದ ಅರಿವಿಲ್ಲದೆ ಇರೋರು ಕೆಲವರು, ಧ್ಯಾನದಲ್ಲಿ ತೊಡಗಿಸ್ಕೊಳ್ಳದೇ ಇರೋರು, ಸಾಮಾನ್ಯ ವಿಜ್ಞಾನಿಗಳು, ನಾಸ್ತಿಕರು ಈ ಪ್ರಜ್ಞೆ ಅನ್ನೋ ಪದವನ್ನ ಬದಲಾಗೋ ಪ್ರಜ್ಞಾಸ್ತರಗಳ ಸ್ಥಿತಿಯನ್ನ ಹೇಗೆ ನಿರಾಕರಿಸಿದ್ದಾರೆ ಅಂತಂದ್ರೆ, ಅದು ಅವರವರ ವೈಯಕ್ತಿಕ ಪ್ರಯತ್ನ, ಅನಿಸಿಕೆ ಹಾಗೂ ಅದು ಅವರವರ ಅನುಭವವೇ ಹೊರತು ಸಾಕ್ಷಿಯಾಗಿ ಯಾವುದನ್ನೂ ವಿವರಿಸಕ್ಕಾಗಲ್ಲ, ಸಾಬೀತುಪಡಿಸೋಕ್ಕಾಗಲ್ಲ ಅಂತ ಪ್ರತಿಕ್ರಿಯಿಸಿದ್ದಾರೆ. ಈ ಸಾಮಾನ್ಯ ವಿಜ್ಞಾನ ಮತ್ತು ಆಧ್ಯಾತ್ಮಿಕ ವಿಜ್ಞಾನ ಎರಡೂನು ರೈಲಿನ ಹಳಿಗಳಂತೆ. ರೈಲ್ವೆ ಟ್ರ್ಯಾಕ್ ಇರುತ್ತಲ್ಲ ಆ ತರ 2 ಪ್ಯಾರಲಲ್ ಲೈನ್ಸ್ ಯಾವತ್ತೂ ಮೀಟ್ ಆಗೋಲ್ಲ ಅಲ್ವಾ? ಹಾಗೆ ಭಾರತ ದೇಶ ಆಧ್ಯಾತ್ಮಕ್ಕೆ ತವರೂರು ಅನ್ನೋದನ್ನ ಇಡೀ ಪ್ರಪಂಚನೇ ಒಪ್ಕೊಂಡಿದೆ. ಭಾರತ ದೇಶದ ಆಧ್ಯಾತ್ಮವನ್ನ ಆಧರಿಸಿ, ಋಷಿ ಮುನಿಗಳ ಜ್ಞಾನಾನುಭವಗಳನ್ನ ಆಧರಿಸಿ, ಆಧ್ಯಾತ್ಮಿಕ ಗ್ರಂಥಗಳನ್ನ ಆಧರಿಸಿ ಹಲವಾರು ಸಂಶೋಧನೆಗಳು ಪಾಶ್ಚಾತ್ಯ ದೇಶದಲ್ಲಿ ನಡೀತಾನೆ ಇತ್ತು, ಇವತ್ತಿಗೂ ನಡೀತಾನೆ ಇದೆ. ಭಗವದ್ಗೀತೆ ಮಾನವನನ್ನ ದೇಹ ಪ್ಲಸ್ ಆತ್ಮ ಪ್ಲಸ್ ಮನಸ್ಸು ಪ್ಲಸ್ ಬುದ್ಧಿಯ ಸಮಾಗಮ ಅಂತ ಹೇಳಿದ್ರೆ, ಸಾಮಾನ್ಯ ವಿಜ್ಞಾನಕ್ಕೂ ಆಧ್ಯಾತ್ಮಿಕ ವಿಜ್ಞಾನಕ್ಕೂ ಸೇತುವೆಯಾಗಿ ಹೊಸದಾಗಿ ಹುಟ್ಟುಕೊಂಡಂತ ಪ್ಯಾರಾನಾರ್ಮಲ್ ಸೈನ್ಸ್ ಏನಿದೆಯೋ ಅದು ಮಾನವನನ್ನ ದೇಹ ಪ್ಲಸ್ ಆತ್ಮ ಪ್ಲಸ್ ಮನಸ್ಸುಗಳ
ಸಮಾಗಮ ಅಂತ ವ್ಯಾಖ್ಯಾನ ಕೊಡ್ತು. ಇದೇನಕ್ಕೆ ಹಾಕೊಡ್ತು? ಬ್ರೈನ್ ಇದೆ ಅಂತಂದ್ಮೇಲೆ ಅವರಲ್ಲಿ ಬುದ್ಧಿ ಇದೆ, ಹಾಗಾಗಿ ಅದನ್ನ ದೇಹಕ್ಕೆ ಸೇರಿಸ್ಕೊಂತೆ ಹೊರತು ಪ್ಯಾರಾನಾರ್ಮಲ್ ಸೈನ್ಸ್ ದೇಹ ಬಿಟ್ಟು ದೇಹದ ಜೊತೆಗೆ ಒಂದು ಆತ್ಮ ಇದೆ, ಮನಸ್ಸು ಅನ್ನೋದಿದೆ. ಈ ಮನಸ್ಸಿನ ಪ್ರಕಾರ ದೇಹ ಕೆಲಸ ಮಾಡುತ್ತೆ. ದೇಹ ಮನಸ್ಸುಗಳ ಮೂಲಕ ಏನನ್ನ ಒಂದು ಆಸಕ್ತಿಯಿಂದ ಕಲಿಯುತ್ತೋ ಅದೆಲ್ಲ ಜ್ಞಾನ ಆಗುತ್ತೆ. ಅದಕ್ಕೆಲ್ಲ ಬ್ರೈನ್ ಅನ್ನು ಉಪಯೋಗಿಸುತ್ತೆ, ಬುದ್ಧಿನ ಉಪಯೋಗಿಸುತ್ತೆ. ಹಾಗಾಗಿ ಆತ್ಮ ಬೆಳೆಯುತ್ತೆ ಅಂತ ಪ್ಯಾರಾನಾರ್ಮಲ್ ಸೈನ್ಸ್ ವ್ಯಾಖ್ಯಾನ ಕೊಡ್ತು. ಈ ಪ್ಯಾರಾನಾರ್ಮಲ್ ಸೈನ್ಸು ಮನುಷ್ಯ ರಾತ್ರಿ ವಿಶ್ರಾಂತಿ ಪಡ್ಕೊಳ್ಳೋಕ್ಕೋಸ್ಕರ ಮಲಕ್ಕೊಳ್ತಾನಲ್ಲ, ಆ ಮಲಗೋಕ್ಕೆ ಮುಂಚಿನ ಎಚ್ಚರದ ಸ್ಥಿತಿಯನ್ನ ಹಾಗೂನು ನಿದ್ರಿಸಕ್ಕೆ ಶುರು ಮಾಡ್ದಾಗ್ಲಿಂದಾನು ನಿದ್ರೆಯ ವಿವಿಧ ಹಂತಗಳಲ್ಲಿರುವಾಗ ಮೆದುಳಿನ ಕಂಪನಗಳನ್ನ ಅಳೆದು ಎಚ್ಚರದಿಂದಿದ್ದಾಗ ಬೀಟಾ ಕಂಪನಗಳು ಅಂತನೋ, ಕನಸಿನ ಸ್ಥಿತಿಯನ್ನ ಆಲ್ಫಾ ಅಂತನೋ, ಕನಸಿಲ್ಲದ ಆಳವಾದ ಡೀಪ್ ಸ್ಲೀಪ್ ಸ್ಟೇಟ್ ನ ಥೀಟಾ ಅಂತನೋ, ಡೀಪೆಸ್ಟ್ ಸ್ಲೀಪ್ ಸ್ಟೇಟ್ ವಿತೌಟ್ ಎನಿ ಅವೇರ್ನೆಸ್ ಅನ್ನೋದನ್ನ ಡೆಲ್ಟಾ ಅಂತನೂ ವಿಂಗಡಿಸಿ ನಿದ್ರಾ ಸ್ಥಿತಿಯ ಹಂತಗಳಿಗೂನು ಮೆದುಳಿನಲ್ಲಾಗುವಂತ ಕಂಪನಗಳ ಬದಲಾವಣೆಯನ್ನ ವೈಜ್ಞಾನಿಕವಾಗಿ ವಿವರಿಸಿತು. 1930ನೇ ಇಸ್ವಿಯಿಂದ ಈಚೆಗೆ ಅಮೆರಿಕ ದೇಶದ ಎಡ್ಗರ್ ಕೇಸಿಯ ಒಂದು ಹೇಳಿಕೆಯಿಂದಾಗಿ ಅದರ ಸತ್ಯಾಸತ್ಯತೆಗಳನ್ನ ಹುಡುಕಕ್ ಹೋಗಿ ಪ್ಯಾರಾನಾರ್ಮಲ್ ಸೈನ್ಸ್ ಹೆಚ್ಚಿನ ಸಂಶೋಧನೆಗಳನ್ನ ಕೈಗೊಳ್ತು ಅನ್ನೋ ಒಂದು ವಿಚಾರ ಕೂಡ ಇದೆ. ಆದರೆ ಅಂಥ ಘಟನೆ ಏನಪ್ಪಾ ಆಗಿದ್ದು? ಒಂದು ವಿಜ್ಞಾನದ ವೈಜ್ಞಾನಿಕವಾಗಿ ಸಂಶೋಧನೆನೇ ಮಾಡ್ಬೇಕು ಅಂತ ಹೊರಡ್ತು ಅಂದ್ರೆ ಏನೋ ಒಂದ್ ನಡೆದಿದೆ. ಏನದು? ಒಬ್ಬ 10 ವರ್ಷದ ಹುಡುಗನಿಗೆ ಹುಟ್ಟಿನಿಂದಾನು ಕಾಣ್ತಾ ಇದ್ದಂತ ಕಣ್ಣುಗಳು ದಿಢೀರ್ನೆ ಕಾಣದೆ ಹೋದಾಗ ವೈದ್ಯಕೀಯವಾಗಿ ಆ ಹುಡುಗನ ಕಣ್ಣಿನಲ್ಲಿ ಯಾವ ದೋಷನೂ ಇಲ್ಲ, ಪರಿಹಾರನೂ ಕೊಡಕ್ಕಾಗ್ಲಿಲ್ಲ, ದೃಷ್ಟಿನೂ ವಾಪಸ್ ತರಕ್ಕಾಗ್ಲಿಲ್ಲ. ಆಗ ಆ ಹುಡುಗನನ್ನ ಬೇರೊಬ್ಬರ ಸಲಹೆ ಸೂಚನೆ ಮೇರೆಗೆ ಎಡ್ಗರ್ ಕೇಸಿ ಹತ್ರ ಕರ್ಕೊಂಡು ಹೋಗ್ತಾರೆ. ಆ ಕುರುಡಿನ ಸ್ಥಿತಿಗೆ ಕಾರಣ ಅವನ ಹಿಂದಿನ ಯಾವುದೋ ಒಂದು ಜನ್ಮದಲ್ಲಿ ಅವನಿಂದಾಗಿರುವಂತ ತಪ್ಪು ಅಂತ ಹೇಳ್ತಾನೆ. ಅದ್ ಹೇಗ್ ಹೇಳ್ತೀಯಾ ಅಂತ ಕೇಳ್ತಾರೆ. ಅವನು ಯಾವ ಇಸ್ವಿಯಲ್ಲಿ, ಎಲ್ಲಿ, ಯಾವ ಹೆಸರಿನವನಿದ್ದಾಗ, ಯಾವ ವೃತ್ತಿಯಲ್ಲಿದ್ದಾಗ, ಈ ತರ ಪ್ರತಿಯೊಂದು ಡೀಟೇಲ್ಸ್ ಅನ್ನ ಎಡ್ಗರ್ ಕೇಸಿ ಕೊಡ್ತಾನೆ. ಅವನ ಹಿಂದಿನ ಪೂರ್ವಜನ್ಮದ ಸಂಪೂರ್ಣ ವಿವರಗಳನ್ನ ಆಧರಿಸಿ ಅವನು ಹೇಳಿದ್ದೆಲ್ಲ ಸುಳ್ಳು ಅಂತ ಪ್ರೂವ್ ಮಾಡಕ್ಕೋಸ್ಕರ ಹಲವಾರು ತಂಡಗಳು ಗುಂಪು ಮಾಡಿಕೊಂಡು ಸಂಶೋಧನೆಗಳನ್ನ ನಡೆಸುತ್ತವೆ. ನಡೆಸಿದ ಸಂಶೋಧನೆಗಳು ಅಕ್ಷರಶಃ ಸತ್ಯವಾಗಿರುತ್ತೆ. ಅದೇ ಸ್ಟೋರಿ ಆಫ್ ಎ ಬ್ಲೈಂಡ್ ಮ್ಯಾನ್. ಈ ಸ್ಟೋರಿ ಆಫ್ ಎ ಬ್ಲೈಂಡ್ ಮ್ಯಾನ್ ಅದು ಅಮೆರಿಕ ದೇಶದಲ್ಲಿ ಅಲ್ಲಿರೋ ಒಂದು ನ್ಯೂಸ್ ಪೇಪರ್ನಲ್ಲಿ ಹೆಡ್ಲೈನ್ಸ್ ಆಗಿ ಬಂದಿದ್ರಿಂದ ಇಡೀ ಪ್ರಪಂಚದಲ್ಲಿ ಒಂದು ಅವೇರ್ನೆಸ್ ಅಂದ್ರೆ ಒಂದು ಅರಿವು ಶುರುವಾಯ್ತು. ಏನಂತ? ನಾವ್ ಯಾವತ್ತೋ ಮಾಡಿರೋದು ಎಲ್ಲೋ ಒಂದ್ ಕಡೆ ರೆಕಾರ್ಡ್ ಇದೆ, ನಾವ್ ಮಾಡಿದ್ ಎಲ್ಲೋ ಇರುತ್ತೆ, ಅದ್ ನಮಗೆ ವಾಪಸ್ ಬರುತ್ತೆ ಅನ್ನೋದ್ರ ಬಗ್ಗೆ. ಇನ್ನೊಂದು ಪ್ರಶ್ನೆ ಏನ್ ಹುಟ್ಟುತ್ತೆ? ಎಡ್ಗರ್ ಕೇಸಿ ಏನನ್ನ ನೋಡ್ದಿ ಇಷ್ಟೊಂದು ಡೀಟೇಲ್ಸ್ ಕೊಟ್ಟ? ಹಾಗಾದ್ರೆ ಈ ವಿವರಗಳೆಲ್ಲ ಎಲ್ಲೋ ಇರ್ಬೇಕು, ಯಾರೋ ಮೇಂಟೈನ್ ಮಾಡ್ತಿರ್ಬೇಕು. ಅವ್ನು ಕಣ್ಣು ಮುಚ್ಚಿ ಹೇಳ್ದ, ಕಣ್ ತೆಗಿದೇನೆ ಹೇಳಿದ್ದ, ನೋಡಿ ಹೇಳಿದ್ದಾದ್ರೂ ಯಾವತ್ತರಿಂದ ಅನ್ನೋದು 4-6 ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ. ಎಡ್ಗರ್ ಕೇಸಿನಲ್ಲಿದ್ದಂತಹ ಒಂದು ವೈಶಿಷ್ಟ್ಯತೆ ಏನಾಗಿತ್ತು ಅಂದ್ರೆ, ಕ್ಷಣ ಮಾತ್ರದಲ್ಲಿ ಅವನು ಎಚ್ಚರ ಸ್ಥಿತಿಯಿಂದ ಸುಪ್ತ ಪ್ರಜ್ಞಾ ಸ್ಥಿತಿಗೆ ಹೋಗಕ್ಕೆ ಸಾಧ್ಯ ಆಗ್ತಿತ್ತು ಅವನಿಗೆ. ಹಾಗೆ ವಿಚಾರ ಅಂತ ತಿಳಿಸಿದ ತಕ್ಷಣ ಕ್ಷಣ ಮಾತ್ರದಲ್ಲಿ ಸುಪ್ತ ಅರೆನಿದ್ರಾ ಸ್ಥಿತಿಯಿಂದ ಎಚ್ಚರ ಪ್ರಜ್ಞೆಯ ಸ್ಥಿತಿಗೂ ಬರಕ್ಕೆ ಸಾಧ್ಯ ಆಗ್ತಿತ್ತು ಅವನಿಗೆ. ಎಡ್ಗರ್ ಕೇಸಿಗಿದ್ದಂತ ಅತೀಂದ್ರಿಯ ಸಾಮರ್ಥ್ಯ ವಿಜ್ಞಾನಕ್ಕೆ ಸವಾಲಾಗಿ ಅವನ ಮಾನಸಿಕ ಶಕ್ತಿ ಸಾಮರ್ಥ್ಯಕ್ಕೆ, ಅವನ ಸುಪ್ತ ಪ್ರಜ್ಞೆಯ ಸ್ಥಿತಿಗೆ ವೈಜ್ಞಾನಿಕ ರೂಪವನ್ನ ಪ್ಯಾರಾನಾರ್ಮಲ್ ಸೈನ್ಸ್ ಮೂಲಕ ಲಭ್ಯವಾಗಿ ಇವತ್ತು ಸುಪ್ತ ಪ್ರಜ್ಞಾ ಸ್ಥಿತಿ ಒಂದು ಆಧ್ಯಾತ್ಮಿಕ ಸಾಧನ ಆಗಿದೆ, ಒಂದು ಸಿದ್ಧಿಯಾಗಿದೆ, ಹಾಗೂ ಸಮಸ್ಯೆಗಳಿಗೆ ಪರಿಹಾರವಾಗಿ ಮೂಡಿ ಬಂದಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಆಧ್ಯಾತ್ಮಿಕ ವಿಜ್ಞಾನಕ್ಕೆ ಹತ್ತಿರವಾಗಿ ಸಾಗ್ತಾ ಇರುವಂತ ಪ್ಯಾರಾನಾರ್ಮಲ್ ಸೈನ್ಸ್ ಮೆದುಳಿನ ಬೀಟಾ ಕಂಪನಗಳನ್ನ ಎಚ್ಚರ ಸ್ಥಿತಿ, ಜಾಗೃತ ಸ್ಥಿತಿ ಅಂತನೂ, ಕಾನ್ಶಿಯಸ್ ಸ್ಟೇಟ್ ಪಂಚೇಂದ್ರಿಯಗಳು ಸಕ್ರಿಯವಾಗಿರೋ ಸ್ಥಿತಿ ಅಂತ ವಿವರಿಸಿದೆ. ಆಲ್ಫಾ ಕಂಪನಗಳನ್ನ ಕನಸಿನ ಸ್ಥಿತಿ ಅಂತ ಕರೆದಿದ್ರೆ, ಆಧ್ಯಾತ್ಮಿಕ ವಿಜ್ಞಾನ ಧ್ಯಾನದಲ್ಲಿ ತೊಡಗಿದಾಗ ಇದೇ ಸ್ಥಿತಿಯನ್ನ ಸುಪ್ತ ಪ್ರಜ್ಞಾ ಸ್ಥಿತಿ, ಸಬ್ ಕಾನ್ಶಿಯಸ್ ಸ್ಟೇಟ್ ಅಂತ ಅನ್ನೋದು. ಒಂದು ಸಲ ಎಚ್ಚರ ಸ್ಥಿತಿಯಿಂದ ಒಳಮುಖವಾಗಿ ಪ್ರಯಾಣಿಸಿ ಆಳವಾದ ಸುಪ್ತ ಪ್ರಜ್ಞಾ ಸ್ಥಿತಿಗೆ ತಲುಪಿದ್ರೆ ಅಲ್ಲಿಂದ ಮುಂದೆ
ಊರ್ಧ್ವ ಪ್ರಜ್ಞಾ ಸ್ಥಿತಿಗಳ ಅನುಭವ ಪ್ರಾಪ್ತಿಯಾಗತ್ತೆ. ಇದನ್ನ ಒಂದು ರೈಟ್ ಟಿಕ್ ಮಾರ್ಕ್ ಹಾಕಿದ್ರೆ ಅದ್ರ ಮೂಲಕ ಅರ್ಥ ಮಾಡ್ಕೋಬಹುದು. ಹೇಗೆ ಅಂದ್ರೆ, ಧ್ಯಾನದ ಮೂಲಕ ಎಚ್ಚರ ಸ್ಥಿತಿಯಿಂದ ಆಳವಾದ ಸುಪ್ತ ಪ್ರಜ್ಞಾ ಸ್ಥಿತಿಗೆ ಹೋದ್ರೆ ಸಾಕು, ಅಲ್ಲಿಂದ ಪೂರ್ಣಾತ್ಮನ ಹಂತಕ್ಕೆ, ಪರಮಾತ್ಮನ ಹಂತಕ್ಕೆ, ಆ ಪ್ರಜ್ಞಾ ಸ್ಥಿತಿಗೆ ಏರಕ್ಕೆ ಸಾಧ್ಯ. ಸರ್, ಕ್ಯಾನ್ ಯು ಪ್ಲೀಸ್ ಡಿಸ್ಪ್ಲೇ ದಿ ಚಾರ್ಟ್ ಸರ್? ನೋಡಿ, ಇಲ್ಲಿ ನಾವು ಧ್ಯಾನ ಕೂತ್ಕೊಂಡ ತಕ್ಷಣ ಏನಾಗುತ್ತೆ, ಎಲ್ಲಿಗೆ ಹೋಗ್ತೀವಿ ಅನ್ನೋದನ್ನ ಒಂದು ರೈಟ್ ಮಾರ್ಕ್ ಅಂತ ಅನ್ಕೊಳ್ಳೋಣ, ಟಿಕ್ ಮಾರ್ಕ್ ಅಂತ ಅನ್ಕೊಳ್ಳೋಣ. ಅದರಲ್ಲಿ ಕಾನ್ಶಿಯಸ್ ಸ್ಟೇಟ್ ಇಂದ ಸಾಮಾನ್ಯ ವಿಜ್ಞಾನ ಹೇಳೋದು ಅನ್ಕಾನ್ಶಿಯಸ್ ಸ್ಟೇಟ್ ಅಂತ, ಆದ್ರೆ ಆಧ್ಯಾತ್ಮಿಕವಾಗಿ ಅನ್ಕಾನ್ಶಿಯಸ್ ಸ್ಟೇಟ್ ಅಂತ ಇಲ್ಲ. ಕಾನ್ಶಿಯಸ್ ಸ್ಟೇಟ್ ಇಂದ ಸಬ್ ಕಾನ್ಶಿಯಸ್ ಸ್ಟೇಟಿಗೆ ಬರ್ತೀವಿ, ಸಬ್ ಕಾನ್ಶಿಯಸ್ ಸ್ಟೇಟ್ ಇಂದ ಸೂಪರ್ ಕಾನ್ಶಿಯಸ್ ಸ್ಟೇಟಿಗೆ ಹೋಗ್ತೀವಿ, ಫ್ರಮ್ ಸೂಪರ್ ಕಾನ್ಶಿಯಸ್ ಸ್ಟೇಟ್ ಟು ಸೂಪ್ರಾ ಕಾನ್ಶಿಯಸ್ ಸ್ಟೇಟ್ ಹೋಗ್ತೀವಿ. ಒಂದು ರೈಟ್ ಹಾಕಿದ್ರೆ ಮೇಲಿಂದ ಕೆಳಗಡೆ ಫಸ್ಟ್ ಬಂದ್ ಆಮೇಲೆ ನಾವು ಮೇಲಕ್ಕೆ ಹೆಂಗ್ ಹೋಗ್ತೀವೋ ಆ ತರ. ಈಗ ಎಚ್ಚರ ಸ್ಥಿತಿ ಅಂದ್ರೇನು, ಸಬ್ ಕಾನ್ಶಿಯಸ್ ಸ್ಟೇಟ್ ಅಂದ್ರೇನು, ಏನೇನು ಆಗುತ್ತೆ ಅನ್ನೋದು ಒಂಚೂರು ಅರ್ಥ ಮಾಡ್ಕೊಂಡ್ರೆ, ಅನ್ಕಾನ್ಶಿಯಸ್ ಸ್ಟೇಟ್ ಅನ್ನೋದಿಲ್ಲ, ಸಬ್ ಕಾನ್ಶಿಯಸ್ ಸ್ಟೇಟ್ ಅಲ್ಲಿ ಈ ಆಧ್ಯಾತ್ಮಿಕವಾಗಿ ಏನೊಂದು ವಿವರಣೆ ಕೊಟ್ಟಿದ್ಯೋ ಮಾಂಡೂಕ್ಯ ಉಪನಿಷತ್ತು, ಎಚ್ಚರ ಸ್ಥಿತಿಯಲ್ಲಿ ಇಂದ್ರಿಯಗಳ ಜೊತೆ ಇರ್ತೀವಿ, ಅರ್ಥ ಮಾಡ್ಕೊಳ್ಳಿ. ಎಚ್ಚರದ ಸ್ಥಿತಿ ಅದು. ಮೆದುಳಲ್ಲಿರೋ ಕಂಪನಗಳು ಬೀಟಾ ಸ್ಥಿತಿಯಲ್ಲಿರುತ್ತೆ, ಕಂಪನಗಳಿರುತ್ತೆ, ಅಂದ್ರೆ 10ರಿಂದ 14 ಸೈಕಲ್ಸ್ ಪರ್ ಸೆಕೆಂಡ್ ಇರುತ್ತೆ. ಆಗ ದೇಹದ ಬಗ್ಗೆ ಪ್ರಜ್ಞೆ ಇರುತ್ತೆ ನಮ್ಗೆ. ನಾ ಕೂತಿದ್ದೀನಿ, ಸೊಳ್ಳೆ ಕಚ್ತಾ ಇದೆ, ಅಲ್ಲವೇ ಆಗ್ತಾ ಇದೆ, ಇದೆಲ್ಲ ನಮಗ್ ಗೊತ್ತಾಗ್ತಿರುತ್ತೆ. ನಾವು 5 ಇಂದ್ರಿಯಗಳ ಜೊತೆ ಇರ್ತೀವಿ. ಅದು ಎಡಮೆದುಳು ಕೆಲಸ ಮಾಡುವಂತ ಸ್ಥಿತಿ. ಇಂದ್ರಿಯಗಳ ಜೊತೆ ಇರೋದು ಕಾನ್ಶಿಯಸ್ ಸ್ಟೇಟ್. ಸಬ್ ಕಾನ್ಶಿಯಸ್ ಸ್ಟೇಟ್ ಅಲ್ಲಿ 3 ಸ್ಥಿತಿಗಳು, ಯಾವುದು? ಸ್ವಪ್ನ, ಸುಷುಪ್ತಿ, ತುರಿಯ ಅಂತ. ಈ ಸ್ವಪ್ನ ಸ್ಥಿತಿಯಲ್ಲಿ ಅದನ್ನ ಡ್ರೀಮ್ ಸ್ಟೇಟ್ ಅಂತ ಕರೆದಿದ್ದಾರೆ. ಆಧ್ಯಾತ್ಮಿಕವಾಗಿ ನಾವು ಅದನ್ನ ಅರೆನಿದ್ರಾ ಸ್ಥಿತಿ ಅಂತ. ಅಂದ್ರೆ ಸಂಗೀತ ಹಾಕಿದ್ರೆ ಧ್ಯಾನಕ್ಕೆ ಒಂಚೂರು ಸಂಗೀತ ಕೇಳುತ್ತೆ, ಚೂರು ಇನ್ಸ್ಟ್ರಕ್ಷನ್ಸ್ ಕೇಳುತ್ತೆ, ತಿರ್ಗಿನೂ ಕೇಳೋದೇ ಇಲ್ಲ. ಅದಾದ್ರೂ ಬಹಳ ಹಿತವಾಗಿದೆ, ಕಣ್ಣಿನ ರೆಪ್ಪೆನಲ್ಲಿ ಭಾರ ಇರುತ್ತೆ, ಕಣ್ ತೆಗಿಯಕ್ಕಾಗಲ್ಲ. ಆ ಟೈಮ್ನಲ್ಲಿ ಮೆದುಳಲ್ಲಿ ಆಲ್ಫಾ ವೇವ್ಸ್ ಇರುತ್ತೆ. ಅದೇನದು? 7ರಿಂದ 10 ಸೈಕಲ್ಸ್ ಪರ್ ಸೆಕೆಂಡ್ ಇರುತ್ತೆ. ಈ ಅರೆನಿದ್ರಾ ಸ್ಥಿತಿಗೆ ಬಂದಾಗ ಬಾಡಿ ಕಾನ್ಶಿಯಸ್ನೆಸ್ ಇರಲ್ಲ, ಅಂದ್ರೆ ದೇಹದ ಮೇಲಿನ ಪ್ರಜ್ಞೆ ಇರಲ್ಲ, ಮನಸ್ಸಿನ ಕಡೆ ಇರುತ್ತೆ, ಮನಸ್ಸಿನ ಮೇಲೆ ಪ್ರಜ್ಞೆ ಇರುತ್ತೆ. ಹಂಗಾಗಿ ಆ ಮನಸ್ಸಿನಿಂದ ನಾವು ಹೊರ ಬರಬೇಕು ಅಂತಾನೆ ಕಟ್ ಆಲ್ ದ ಥಾಟ್ಸ್, ಮೇಕ್ ಯುವರ್ ಮೈಂಡ್ ಎಂಟಿ ಅಂತ ಹೇಳೋದು. ಆಲೋಚನಾ ರಹಿತ ಸ್ಥಿತಿ ನಾವು ತಲುಪಕ್ಕೆ ಪ್ರಯತ್ನದಲ್ಲಿರ್ತೀವಿ. ಮೈಂಡ್ ಕಾನ್ಶಿಯಸ್ನೆಸ್ ಇರುತ್ತೆ, ಬಾಡಿ ಕಾನ್ಶಿಯಸ್ನೆಸ್ ಇರಲ್ಲ. ಆಗ ನಮಗೆ 2 ಮೆದುಳು, ಎಡಮೆದುಳು, ಬಲಮೆದುಳು ಅಂತ, ಬಲಮೆದುಳಿನ ಆಕ್ಟಿವಿಟಿ ಶುರುವಾಗುತ್ತೆ. ಅದ್ರ ಮುಂದಿನ ಹಂತ ಡೀಪ್ ಸ್ಲೀಪ್ ಸ್ಟೇಟ್ ಅಂತ ಏನೊಂದು ವಿಜ್ಞಾನ ಹೇಳುತ್ತೋ, ಕನಸುಗಳು ಇಲ್ಲದೆ ಇರುವಂತ ನಿದ್ರಾ ಸ್ಥಿತಿ ಅಂತ ಹೇಳುತ್ತೋ, ಆ ಟೈಮ್ನಲ್ಲಿ ಮೆದುಳಲ್ಲಿರುವಂತ ಕಂಪನಗಳು ತೀಟಾ ಕಂಪನಗಳು, ಅಂದ್ರೆ 4ರಿಂದ 7 ಸೈಕಲ್ಸ್ ಪರ್ ಸೆಕೆಂಡ್ ಇರುತ್ತೆ. ಆ ಟೈಮ್ನಲ್ಲಿ ಬಾಡಿ ಕಾನ್ಶಿಯಸ್ನೆಸ್ಸು ಇರಲ್ಲ, ಮೈಂಡ್ ಕಾನ್ಶಿಯಸ್ನೆಸ್ಸು ಇರಲ್ಲ. ಆಗ ನೀವು ಧ್ಯಾನ ಮಾಡ್ತಾ ಇದ್ದೀರಾ, ಕೂತಿದ್ದೀರಾ, ಕುರ್ಚಿ ಮೇಲೆ ಕೂತಿದ್ದೀರಾ, ಹಾಸಿಗೆ ಮೇಲೆ, ಯಾವ ಜ್ಞಾನವೂ ಇರಲ್ಲ. ಆಗ ಬಲಗಡೆ ಮೆದುಳು ಪೂರ್ತಿ ಆಕ್ಟಿವ್ ಆಗಿರುತ್ತೆ. ಈ ಒಂದು ತುರಿಯಾ ಸ್ಥಿತಿ ಅಂತಂದಾಗ ಅವೇರ್ ಸ್ಟೇಟ್, ಪೂರ್ಣ ಅರಿವಿನ ಸ್ಥಿತಿ. ಇದನ್ನ ಡೆಲ್ಟಾ ಸ್ಟೇಟ್ ಅಂತ ಕರೀತಾರೆ. 2ರಿಂದ 4 ಸೈಕಲ್ಸ್ ಪರ್ ಸೆಕೆಂಡ್ ಇರುತ್ತೆ. ಏನು ಗೊತ್ತಿರಲ್ಲ ಆ ಟೈಮ್ನಲ್ಲಿ, ವೇಸ್ಟ್ ಅನ್ನೋ ತರ ವಿಜ್ಞಾನ, ಸಾಮಾನ್ಯ ವಿಜ್ಞಾನ ವಿವರಿಸುತ್ತೆ. ಆದರೆ ಆಧ್ಯಾತ್ಮಿಕವಾಗಿ ಪೂರ್ಣ ಅರಿವಿನ ಸ್ಥಿತಿ ಇರೋದು ತುರಿಯಾ ಸ್ಥಿತಿ. ನಮ್ಗೆ ಥರ್ಡ್ ಐ ಎಕ್ಸ್ಪೀರಿಯನ್ಸ್ ಆಗೋದು ಆಲ್ಫಾ ಇಂದ ಶುರುವಾಗಿ ಆಗ ಇರುವಂತಹದ್ದು ಬರೀ ಆತ್ಮ ಪ್ರಜ್ಞೆ ಮಾತ್ರ. ಆಗ ದೇಹದ ಕಾನ್ಶಿಯಸ್ನೆಸ್ಸು ಇಲ್ಲ, ಮನಸ್ಸಿಂದು ಅಂತ ಇಲ್ಲ. ಒಂದು ಸಲ ಆ ಸ್ಥಿತಿಯಿಂದ ಆಚೆ ಬಂತು ಅಂದ್ರೆ ಬರೀ ಆತ್ಮದ ಪ್ರಜ್ಞೆ ಮಾತ್ರ ನಮ್ಮಲ್ಲಿ ಉಳಿದಿರುತ್ತೆ. ಅದು ರೈಟ್ ಬ್ರೈನ್ ಆಕ್ಟಿವಿಟಿ ಆಗಿರುತ್ತೆ. ಪೂರ್ಣಾತ್ಮನ ಹಂತಕ್ಕೆ ನಾವು ತಲುಪ್ತಾ ಇರ್ತೀವಿ. ಸೂಪರ್ ಕಾನ್ಶಿಯಸ್ ಸ್ಟೇಟ್ ಅಂತ ಹೇಳ್ತೀವಿ ಅದನ್ನ. ಅಲ್ಲಿಂದ ಇನ್ನೂ ಎತ್ತರದ ಸುಪ್ರಾ ಕಾನ್ಶಿಯಸ್ ಸ್ಟೇಟ್ ಅಂದ್ರೆ ಪರಮಾತ್ಮನ ಹಂತಕ್ಕೆ
ತಲುಪುವಂಥದ್ದು. ಅಂದ್ರೆ ಸೃಷ್ಟಿಯ ಮೂಲ ಪ್ರಜ್ಞೆ ಏನಿದೆಯೋ ಆ ಹಂತದವರೆಗೂ ನಮ್ಮ ಪ್ರಜ್ಞಾ ಸ್ಥಿತಿಗಳನ್ನ ಮೇಲಿಕ್ಕೆ ಕರ್ಕೊಂಡು ಹೋಗ್ಬಹುದು ಅನ್ನೋದು ನನ್ನ ವಿಚಾರ. ಅದನ್ನ ಚಾರ್ಟ್ ಮೂಲಕ ವಿವರಿಸಿದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಈ ಆನಾಪಾನಸತಿ ಧ್ಯಾನದಿಂದ ಚಾರ್ಟ್ ಸಾಕು ಸರ್. ಆನಾಪಾನಸತಿ ಧ್ಯಾನದ ಮೂಲಕ ಯೋಚನೆ ಆಲೋಚನೆಗಳಿಲ್ಲದೆ ಇರೋ ಅರೆನಿದ್ರಾ ಸ್ಥಿತಿಯನ್ನ, ಆಲ್ಫಾ ಸ್ಥಿತಿಯನ್ನ ತಲುಪಬಹುದು. ನಿದ್ರೆಯ ಮೂಲಕ ಸಹಜವಾಗೇ ಸ್ವಪ್ನ, ನಂತರ ಗಾಢ ನಿದ್ರೆಯ ನಂತರ ಆ ಸ್ಥಿತಿಯಲ್ಲಿ ಸುಷುಮ್ನ ಸ್ಥಿತಿಯನ್ನ ಅದೆಲ್ಲರೂ ತಲುಪಕ್ಕೆ ಸಾಧ್ಯ. ಆದ್ರೆ ಧ್ಯಾನದ ಮೂಲಕ ಯೋಚನೆ ಆಲೋಚನೆಗಳು ಇಲ್ಲದೆ ಇರುವಂತ ಅರೆನಿದ್ರಾ ಸ್ಥಿತಿಯ ಮೂಲಕ ಆಲ್ಫಾ ಕಂಪನಗಳಿದ್ದಾಗ ಸುಪ್ತ ಮನಸ್ಸನ್ನ ಜಾಗೃತಗೊಳಿಸೋ ಮೂಲಕ ತುರಿಯಾ ಸ್ಥಿತಿನ ಸಂಪೂರ್ಣ ಅರಿವಿನ ಸ್ಥಿತಿಯನ್ನ ತಲುಪೋ ಮೂಲಕ ಊರ್ಧ್ವ ಚೈತನ್ಯದ ಸ್ತರಗಳಾದ ಪೂರ್ಣಾತ್ಮನ ಹಂತಕ್ಕೆ, ಪರಮಾತ್ಮನ ಹಂತಕ್ಕೆ ಹುಣ್ಣಿಮೆ ಧ್ಯಾನ ಸಾಧನೆಯ ಮೂಲಕ ತಲುಪಬಹುದಾಗಿದೆ. ನಮ್ಮ ಪ್ರಯತ್ನ ಏನಿದೆಯೋ ಆ ಪ್ರಯತ್ನಕ್ಕೆ ಪೂರಕವಾಗಿ ನಮ್ಗೆ ಸಹಾಯ ಮಾಡೋದು ಹುಣ್ಣಿಮೆ ಧ್ಯಾನ. ಅದ್ರ ಬಗ್ಗೆ ಹೆಚ್ಚಿನ ವಿಚಾರ ತಿಳಿಸಿದ್ದೀನಿ. ಈ ಸುಪ್ತ ಮನಸ್ಸಿಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ವಿಶೇಷ ಅಪರೂಪದ ವಿಷಯನ ಇಲ್ಲಿ ತಿಳ್ಸಕ್ ಇಷ್ಟಪಡ್ತೀನಿ. ಖಂಡಿತ ಕೇಳಿಸ್ಕೊಳ್ಳಿ. ನಾವು ಮನೆಯಲ್ಲಿ ಯಾರಾದ್ರೂ ಪ್ರಜ್ಞೆ ತಪ್ಪಿ ಬಿದ್ದಾಗ ನಾವು ಯಾತಕ್ಕೆ ಬಿದ್ದಿರ್ಬೋದು, ಏನಾಗಿರ್ಬೋದು, ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟಿದ್ಯೋ ಏನೋ ಅಂತ ಆತರ ಎಲ್ಲ ನಾವೊಂದು ರಿಯಾಕ್ಟ್ ಮಾಡ್ತೀವಲ್ಲ ಮನೆಯಲ್ಲಿ, ಅದ್ರ ಬಗ್ಗೆ ಎಚ್ಚರ ವಹಿಸ್ಬೇಕು ಅನ್ನೋದು ಒಂದು ಕಿವಿ ಮಾತಾಗಿ ಒಂದು ಸನ್ನಿವೇಶವನ್ನ ತಿಳ್ಸಕ್ ಇಷ್ಟಪಡ್ತೀನಿ. ನಾವು ಬಹಳ ಹಿಂದೆ ಅಂದ್ರೆ ಸುಮಾರು 25-26 ವರ್ಷಗಳ ಹಿಂದೆ ಹಲವಾರು ರೀತಿಯ ಔಷಧೇತರ ಚಿಕಿತ್ಸಾ ಪದ್ಧತಿಗಳನ್ನ ಕಲ್ತಿದ್ವಿ ನಾನು, ನಮ್ಮ ಹಸ್ಬೆಂಡು. 2 ದಿನದ ಡ್ರಗ್ಲೆಸ್ ಥೆರಪಿ ಸೆಮಿನಾರ್ ಇತ್ತು, ಅದರಲ್ಲಿ ಭಾಗವಹಿಸಿದ್ವಿ. ಅಲ್ಲಿ ನಮ್ಮ ಗಮನಕ್ಕೆ ಬಂದಂತ ವಿಚಾರದಿಂದ ನಮಗೆ ಸುಪ್ತ ಮನಸ್ಸಿನ ಬಗ್ಗೆ ತಿಳ್ಕೋಬೇಕು, ಕಲಿಬೇಕು ತಿಳ್ಕೋಬೇಕು ಅನ್ನುವಂತ ಜ್ಞಾನ ತೃಷೆ ಹೆಚ್ಚಿ ಈ ಸಬ್ ಕಾನ್ಶಿಯಸ್ ಮೈಂಡ್ ಕುರಿತು ಸುಪ್ತ ಪ್ರಜ್ಞಾ ಮನಸ್ಸಿನ ಬಗ್ಗೆ ಕುತೂಹಲ ಮೂಡಿ ಜೋಸ್ ಸಿಲ್ವಾ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅವರು ಸಿಲ್ವಾ 2000 ಸಂಸ್ಥೆಯಿಂದ ಮೈಂಡ್ ಪವರ್ ನಲ್ಲಿ ಗ್ರಾಜುಯೇಷನ್ ಮಾಡಿದ್ವಿ. 100 ಜನರಿಗೆ ಅವರ ಆರೋಗ್ಯದ, ಆರ್ಥಿಕ ಹಾಗೂ ಮಕ್ಕಳ ಸಮಸ್ಯೆಗಳಿಗೆ, ಅವರ ಕೌಟುಂಬಿಕ ಸಮಸ್ಯೆಗಳಿಂದ ಹೊರಬರಕ್ಕೆ ಸುಪ್ತ ಪ್ರಜ್ಞಾ ಮನಸ್ಸಿನ ಮೂಲಕ ಸಂಕಲ್ಪಗಳು ಹೇಗಿರ್ಬೇಕು, ಸ್ವಯಂ ಸಲಹೆ ಹೇಗಿರ್ಬೇಕು ಅನ್ನೋದನ್ನು, ಸಂಬಂಧದ ಸಮಸ್ಯೆಗಳಿಗೆ, ಸಾಲ ವಸೂಲಿಗೆ ಟೆಲಿಪತಿ ಕಳಿಸೋದು ಹೇಗೆ ಅನ್ನುವಂತ ಪ್ರಾತ್ಯಕ್ಷಿಕ ಶಿಬಿರವನ್ನ, ತರಬೇತಿಯನ್ನ ಹಲವಾರು ವರ್ಷಗಳಿಂದ ಕೊಡ್ತಾ ಬಂದಿದ್ದೀನಿ. ತುಂಬಾ ಜನಕ್ಕೆ ಉಪಯೋಗ ಆಗಿದೆ. ಮಕ್ಕಳನ್ನ ಕಂಟ್ರೋಲ್ ಮಾಡ್ಕೊಳಕ್ಕಾಗಿದೆ, ಕೆಟ್ಟ ಚಾಳಿಗಳನ್ನ ಬಿಡ್ಸಕ್ಕಾಗಿದೆ. ಇದೇ ಮೇ 1ನೇ ತಾರೀಕು ರಜಾ ದಿನ ಟೆಲಿಪತಿ ವರ್ಕ್ಶಾಪ್ ಮೈಸೂರಿನಲ್ಲಿ ಮಾಡ್ತಾ ಇದ್ದೀನಿ. ಈ ಸುಪ್ತ ಪ್ರಜ್ಞಾ ಮನಸ್ಸನ್ನ ಬಳಸೋ ವಿದ್ಯೆಯನ್ನ ಕಲಿಯಕ್ಕೆ ಆಸಕ್ತಿ ಇರೋರು ನನ್ನನ್ನ ಸಂಪರ್ಕಿಸಬಹುದು. 984424244727. ಈ ಡ್ರಗ್ಲೆಸ್ ಥೆರಪಿ ಸೆಮಿನಾರ್ನ ನಾವು ಅಟೆಂಡ್ ಮಾಡಿದ್ವಿ ಅಂತ ಹೇಳಿದೆ. ಅಲ್ಲಿ ವಿಶೇಷ ಅಧ್ಯಯನದ ವಿಷಯ ಏನಂದ್ರೆ, ಒಬ್ಬ ವ್ಯಕ್ತಿ ಕೋಮಾಗ್ ಹೋಗಿದ್ದ, ಪ್ರಜ್ಞೆ ತಪ್ಪಿ ಬಿದ್ದಿದ್ದ ಅಂತ ಅವನನ್ನ ಆಸ್ಪತ್ರೆಗೆ ಸೇರಿಸಿರ್ತಾರೆ. 62 ದಿನಗಳ ಕಾಲ ಅವನು ಕೋಮಾದಲ್ಲಿದ್ದಂತ ವ್ಯಕ್ತಿ ಎಚ್ಚರ ಸ್ಥಿತಿಗೆ ಬಂದು ಒಬ್ಬ ವ್ಯಕ್ತಿ ನೀಡಿದ ಸೂಚನೆಯ ತರ ನಡ್ಕೋತಾನ. ಅವನು ಅಂದ್ರೇನು, ಅವನು ದಾನ ಇಲ್ಲ, ಅವನ ಹಸುವಿಲ್ಲ, ಇಂದ್ರಿಯಗಳ ಕೆಲಸ ಮಾಡ್ತಿಲ್ಲ, ಭಾವನೆಗಳಿಲ್ಲ, ಏನು ಇಲ್ಲದೆ ಇರೋ ಸ್ಥಿತಿಲಿ ಇದ್ದಂತ ವ್ಯಕ್ತಿಗೆ ಒಬ್ಬ ಸಂಶೋಧಕ ಏನ್ ಮಾಡ್ತಾನೆ, ಆ ಒಂದು ವ್ಯಕ್ತಿ ಆಸ್ಪತ್ರೆಯಲ್ಲಿ ಇರೋವನ್ಗೆ ಪರ್ಮಿಷನ್ ತಗೊಂಡು ಡಾಕ್ಟರ್ಸ್ ಹತ್ರ ಹಾಗೂ ಪೇರೆಂಟ್ಸ್ ಹತ್ರ ಪರ್ಮಿಷನ್ ತಗೊಂಡು ಏನೋ ಒಂದು ಕಿವಿಲಿ ಬಂದು ದಿನಕ್ಕೆ 2 ಹೊತ್ತು ಬಂದು ಕಿವಿಲಿ ಏನೋ ಹೇಳ್ಬಿಟ್ಟು ಹೋಗ್ತಾ ಇರ್ತಾನೆ. ಈಗ ನಮ್ಮ ಭಗವದ್ಗೀತೆಯಲ್ಲಿ ಹೇಳಿರೋದೇನು, ಮಾನವ ಅಂದ್ರೆ ಬರೀ ದೇಹ ಅಲ್ಲ, ನಾವು ಆತ್ಮ, ಮನಸ್ಸು, ಬುದ್ಧಿಯ ಸಮಾಗಮ ಅಂತ ಹೇಳಿದ್ದಾರೆ. ಈ ಕೇಸಲ್ಲಿ ಆ ವ್ಯಕ್ತಿಯಲ್ಲಿ ಉಸಿರಾಟ ತಂತಾನೇ ನಡೀತಾ ಇದೆ, ಆದ್ರೆ ಅವನ ಇಂದ್ರಿಯಗಳು ಕೆಲಸ ಮಾಡ್ತಿಲ್ಲ, ಮನಸ್ಸು, ಭಾವನೆಗಳು ಮತ್ತು ಬುದ್ಧಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇಲ್ಲ. ಹಾಗಾದ್ರೆ ಅವನ ಸ್ಥಿತಿ ಏನು? ಪ್ರಜ್ಞೆಯಿಂದಿರೋ ಸ್ಥಿತಿನೋ, ಪ್ರಜ್ಞಾಹೀನ ಸ್ಥಿತಿನೋ, ಬದುಕಿದ್ರು ಸತ್ತಂತ ಸ್ಥಿತಿನ? ವೈದ್ಯಕೀಯ ವಿಜ್ಞಾನದ ಪ್ರಕಾರ, ಸಾಮಾನ್ಯ ವಿಜ್ಞಾನದ ಪ್ರಕಾರನು ಜೀವಿಗಳಿಗೆ 2 ಸ್ಥಿತಿಗಳು, ಒಂದು ಎಚ್ಚರದ ಸ್ಥಿತಿ, ಇನ್ನೊಂದು ಎಚ್ಚರ ಇಲ್ಲದೆ ಇರೋ ಪ್ರಜ್ಞಾಹೀನ ಸ್ಥಿತಿ ಅಂತ ಹೇಳಿದಾರಲ್ವಾ ಅವರು. ಈ ಸ್ಥಿತಿಯನ್ನ ವೈದ್ಯಕೀಯವಾಗಿ ಕೋಮಾ ಅಂತ ಕರೀತಾರೆ.
ಆ ಸೆಮಿನಾರ್ನಲ್ಲಿ ಒಬ್ಬ ಸಂಶೋಧಕ ಏನ್ ಮಾಡ್ದ, 62 ದಿನಗಳ ಕಾಲ ಕೋಮಾದಲ್ಲಿದ್ದಂತ ವ್ಯಕ್ತಿಗೆ ಅವನ ಪೋಷಕರ ಹತ್ರ ಒಂದು ಪರ್ಮಿಷನ್ ತಗೊಂಡು ದಿನಕ್ಕೆ 2 ಸಲ ಬರ್ತಾನೆ ಆಸ್ಪತ್ರೆಗೆ. ಆ ವ್ಯಕ್ತಿಯ ಕಿವಿನಲ್ಲಿ ಕೊಟ್ಟ ಸೂಚನೆಗಳನ್ನ ಹೇಳ್ತಾ ಹೋಗ್ತಾನೆ. ದಿನಾನು ಬರ್ತಾನೆ, 2 ಹೊತ್ತು ಏನೋ ಕಿವಿಲಿ ಹೇಳ್ತಾನೆ, ಹೋಗ್ತಾ ಇರ್ತಾನೆ. ಆ ವ್ಯಕ್ತಿ ಕಿವಿಯಲ್ಲಿ ಕೊಟ್ಟಂತ ಸೂಚನೆಗಳು ಅವನಿಗೆ 62 ದಿನ ಆದ್ಮೇಲೆ ಜ್ಞಾನ ಬಂದಾಗ ಕೆಲಸ ಮಾಡುತ್ತೆ. ಹೇಗ್ ಕೆಲಸ ಮಾಡುತ್ತೆ? ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಇದ್ರೂನು, ಇಂದ್ರಿಯಗಳ ಕೆಲಸ ಮಾಡದಿದ್ರೂನು ಸೂಚನೆಗಳನ್ನ ಸ್ವೀಕರಿಸಿ ಪಾಲಿಸಿದ್ದಾದ್ರೂ ಹೇಗೆ ಅನ್ನೋ ಪ್ರಶ್ನೆಗೆ ಉತ್ತರ ಏನಂದ್ರೆ, ಆತ್ಮ ಇನ್ನೂ ದೇಹದೊಂದಿಗೆ ಇತ್ತು. ಸಿಲ್ವರ್ ಕಾರ್ಡ್ ಕಟ್ ಆಗಿರ್ಲಿಲ್ವಾದ್ರಿಂದ ಜೀವ ಇನ್ನೂ ಇಂಟ್ಯಾಕ್ಟ್ ಆಗಿತ್ತು. ನಮ್ಮ ಮನಸ್ಸು 2 ಸ್ತರದಲ್ಲಿ ಕೆಲಸ ಮಾಡುತ್ತೆ. ಒಂದು ಎಚ್ಚರ ಮನಸ್ಸು, ಇನ್ನೊಂದು ಸುಪ್ತ ಮನಸ್ಸು. ಎಚ್ಚರ ಮನಸ್ಸು ಇಂದ್ರಿಯಗಳ ಜೊತೆ ಕೆಲಸ ಮಾಡಿದ್ರೆ, ಸುಪ್ತ ಮನಸ್ಸು ಆತ್ಮನ ಜೊತೆ ಕೆಲಸ ಮಾಡುತ್ತೆ. ಆತ್ಮ ಮತ್ತು ಸುಪ್ತ ಮನಸ್ಸು ಒಂದು ನಾಣ್ಯದ 2 ಮುಖಗಳಿದ್ದ ಹಾಗೆ. ಹಾಗಾಗಿ ಆ ಸಂಶೋಧಕ ಕೊಟ್ಟ ಸೂಚನೆಗಳನ್ನ ಪಾಲಿಸ್ತು. ಒಂದು ಹಾಳೆನಲ್ಲಿ ಏನನ್ನೋ ಬರೆದು ಒಂದ್ ಕವರ್ನಲ್ಲಿ ಹಾಕಿ ದಿಮ್ಮಿನ ಕೆಳಗಿಟ್ಬಿಟ್ಟು ಪೋಷಕರಿಗೆ ಹೇಳ್ತಾನೆ. ಅವನಿಗೆ ಎಚ್ಚರ ಆದ ಕೂಡ್ಲೆ ಈ ಕವರ್ನ ಓಪನ್ ಮಾಡಿ ಅಂತ ಹೇಳ್ಬಿಟ್ಟು ಅವನು ಹೋಗ್ತಾನೆ. ಕೆಲವು ದಿನಗಳ ನಂತರ ಕೋಮಾದಲ್ಲಿದ್ದಂತ ವ್ಯಕ್ತಿಗೆ ಪ್ರಜ್ಞೆ ಮರಳು ಬರುತ್ತೆ. ಎದ್ದು ಕೂತ್ಕೊಂಡು ಬ್ರೆಡ್ ಬ್ರೆಡ್ ಅಂತ ಜೋರಾಗಿ ಕೂಗಿರ್ತಾನೋ. ಆ ಒಂದು ಆಸ್ಪತ್ರೆಯಲ್ಲಿ ಇದ್ದಂತ ನರ್ಸು, ಡಾಕ್ಟರ್ಸು ಆಶ್ಚರ್ಯ ಪಡ್ತಾರೆ. ಪೋಷಕರಿಗೆ ಹೇಳಿದ್ನಲ್ಲ ಅವನಿಗೆ ಜ್ಞಾನ ಬಂದ್ಮೇಲೆ ಆ ದಿಮ್ಮಿನ ಕವರ್ ಕೆಳಗಡೆ ಇಟ್ಟಿರೋ ಕವರ್ ಅನ್ನ ತೆಗೆದು ನೋಡಿ ಅಂತ. ಅವ್ರು ಓಪನ್ ಮಾಡಿ ನೋಡ್ತಾರೆ, ಅದರಲ್ಲಿ ಬ್ರೆಡ್ ಬ್ರೆಡ್ ಅಂತ ಬರೆದಿರುತ್ತೆ. ಹಾಗಾದ್ರೆ ಆ ಸಂಶೋಧಕ ಆ ವ್ಯಕ್ತಿಗೆ ಕೊಟ್ಟಂತ ಸೂಚನೆಗಳಾದ್ರೂ ಏನಾಗಿತ್ತು ಅಂದ್ರೆ, ಅವನ ಹೆಸರನ್ನ ಸೇರಿಸ್ಬಿಟ್ಟು ಬರ್ದಿರ್ತಾನವನು, ಡಿಯರ್ ಸೋನ್ಸೋ, ಯು ಆರ್ ಸೂನ್ ಕಮಿಂಗ್ ಬ್ಯಾಕ್ ಟು ಫುಲ್ ಅವೇಕ್ ಸ್ಟೇಟ್. ಅವೇಕ್ ಅಂದ್ರೇನು? ಎಚ್ಚರದ ಸ್ಥಿತಿ. ರೀಗೇನಿಂಗ್ ಕಾನ್ಶಿಯಸ್ನೆಸ್ ಅಂದ್ರೇನು? ನಿನ್ನಲ್ಲಿ ಹೋಗಿರೋಂತ ಅರಿವು ಅನ್ನೋದು ಹೊಟ್ಟೋಗಿದೆಯಲ್ಲ, ಆ ಎಚ್ಚರ ಪ್ರಜ್ಞೆ ಅನ್ನೋದು ವಾಪಸ್ ಬರ್ತಾ ಇದೆ. ದ ಮೊಮೆಂಟ್ ಯು ಆರ್ ಅವೇಕ್ ಅಂಡ್ ಕಾನ್ಶಿಯಸ್ ಯು ಆರ್ ಆಸ್ಕಿಂಗ್ ಫಾರ್ ಬ್ರೆಡ್ ಅಂತ ಬರ್ದಿರ್ತಾನೆ. ಅಂದ್ರೇನು? ನೀನ್ ಸದ್ಯದಲ್ಲೇ ನೀನು ಪ್ರಜ್ಞಾ ಸ್ಥಿತಿ ಹಿಂತಿರುಗ್ತಾ ಇದೀಯಾ, ನಿನ್ನಲ್ಲಿ ಪ್ರಜ್ಞೆ ಮತ್ತೆ ಮೂಡ್ಕೊಂಡು ಬರ್ತಾ ಇದೆ. ನೀನು ಪೂರ್ಣವಾಗಿ ಎಚ್ಚರ ಸ್ಥಿತಿಯಲ್ಲಿದ್ದು ಪ್ರಜ್ಞಾಪೂರ್ವಕವಾಗಿದ್ದಾಗ ನೀನು ಎಚ್ಚರ ಆದ ತಕ್ಷಣ ಬ್ರೆಡ್ ಬ್ರೆಡ್ ಅಂತ ಕೇಳ್ತಾ ಇದೀಯಾ ಅಂತ ದಿನಾ ಕಿವಿಲ್ ಹೇಳ್ತಿರ್ತಾನೆ. ಕವರ್ ಅಲ್ಲಿ ಬರ್ದಿರೋದು ಏನಂತ? ಬ್ರೆಡ್ ಬ್ರೆಡ್ ಅಂತ ಬರ್ದ್ಬಿಟ್ಟು ಕ್ಲೋಸ್ ಮಾಡಿ ಹೊಟ್ಟೋಗಿರ್ತಾನೆ ಕವರ್ನ. ನೋಡಿ ಮಾಸ್ಟರ್ಸ್, ನಿಜ ಜೀವನದಲ್ಲೇ ಎಚ್ಚರ ಸ್ಥಿತಿಯಲ್ಲೇ ಯಾರಿಗೂ ಹೇಳಿ ಯಾವ ಕೆಲಸವನ್ನು ಯಾರ ಹತ್ರ ಮಾಡಿಸೋದು ಕಷ್ಟ. ಅಂತದ್ರಲ್ಲಿ ಕೋಮಾದಲ್ಲಿದ್ದವನಿಗೆ ಯಾರೋ ಏನೋ ಹೇಳೋದಂತೆ, ಅವನು ಆ ಸಂಶೋಧಕ ಹೇಳದಂತೆ ಕೇಳೋದಂತೆ, ಎರಡೂ ಅತ್ಯದ್ಭುತ. ನಾನೇನೊಂದು ಟೆಲಿಪತಿನೋ ಕ್ಲಾಸ್ ಮಾಡ್ತೀನೋ ತರಬೇತಿ ಕೊಡ್ತೀನೋ ಅದರಲ್ಲಿ ಎಚ್ಚರ ಸ್ಥಿತಿಯಲ್ಲಿ ಇದ್ರೂನು ಅವರಿಗೆ ನಾನು ಸುಪ್ತ ಮನಸ್ಸಿಗೆ, ನಮ್ಮ ಸುಪ್ತ ಮನಸ್ಸಿಂದ ಅವರ ಸುಪ್ತ ಮನಸ್ಸಿಗೆ ನಾವು ಸೂಚನೆಗಳನ್ನ, ಸಂಕಲ್ಪಗಳನ್ನ ಹೇಳ್ಕೊಡೋ ಮೂಲಕ ಅವರಲ್ಲಿ ಪರಿವರ್ತನೆ ತರಬಹುದು. ಅವರ ಮೊಂಡತನ ಬಿಡಿಸ್ಬೋದು, ಕೆಟ್ಟ ಚಾಳಿಗಳನ್ನ ಬಿಡಿಸ್ಬೋದು. ಸಾಲ ಕೊಟ್ಟರು ವಾಪಸ್ ಕೊಡದೇ ಇದ್ದಾಗ ಅವ್ರ ಮನಸ್ಸಿಗೆ ಸಾಲ ಕೊಡೋ ತರಹ ನಾವು ಅವ್ರಿಗೊಂದು ಚಿಂತನೆಗಳನ್ನ ಕಳಿಸ್ಬೋದು, ಥಾಟ್ಸ್ ಅನ್ನ ಕಳಿಸ್ಬೋದು ಅನ್ನೋದು ಅತ್ಯದ್ಭುತ ವಿಜ್ಞಾನ ಅದು. ಹಾಗಾಗಿ ಕೋಮಾದಲ್ಲಿದ್ರೂ ಕೂಡ ಅವನ ಸುಪ್ತ ಪ್ರಜ್ಞೆ ಜಾಗೃತವಾಗಿತ್ತು. ಈಗಿನ ನಮ್ಮ ಮಕ್ಕಳು, ಕುಟುಂಬದವರು, ಜನಗಳು ಹೇಗೆ ಅಂದ್ರೆ ಕೋಮಾದಲ್ಲಿ ವರ್ಗೂ ಹೋಗ್ಬೇಕಾಗಿಲ್ಲ, ಜೀವಂತವಾಗಿದ್ರು ಕೋಮಾ ತರಾನೇ ಜೀವಿಸ್ತಾ ಇರ್ತಾರ. ಹಾಗಾಗಿ ಇದೇ ಆಧಾರದ ಮೇಲೆ ಕ್ರೈಮ್ಸಿಗೆ ಸಂಬಂಧಪಟ್ಟಂಗೆ ಅಪರಾಧಿ ನಿಜವ ಏನು ಅನ್ನೋದನ್ನ ಬಾಯಿ ಬಿಡದೆ ಇದ್ದಾಗ ಈ ಒಂದು ಸುಪ್ತ ಪ್ರಜ್ಞಾ ಸ್ಥಿತಿಗೆ ಸಿಕ್ಕಿದವ್ರನ್ನೆಲ್ಲ ಹಿಡಿದು ಹಾಕಕ್ಕಾಗಲ್ಲ. ಅವರಲ್ಲೂ ಒಂದು ಅಕ್ಸೆಪ್ಟೆನ್ಸ್ ಇರ್ಬೇಕು, ನಾನು ಆ ಸ್ಥಿತಿಗೆ ಹೋಗಿ ತಯಾರಿದ್ದೀನಿ ಅನ್ನೋದು ಇರ್ಬೇಕು. ಹಾಗೆ ಬಲವಂತವಾಗಿ ಯಾರಿಗೂ ಮಾಡಕ್ಕಾಗಲ್ಲ. ಹಾಗಾಗಿ ಈ ಕ್ರೈಮ್ಸ್ ಯಾವಾಗ ಅಪರಾಧಿ ಅಂತ ಅಂದ್ಬಿಟ್ಟು ಜೈಲ್ಗೆ ಹಾಕಿರ್ತಾರೋ, ಅವ್ನು ನಿಜ ಬಾಯಿ ಬಿಡದೆ ಇದ್ದಾಗ, ಅವನ ಮೇಲೆ ತುಂಬಾ ಅನುಮಾನ ಇದ್ದಾಗ ಕೋರ್ಟ್ ನಿಂದ ಅಧಿಕೃತವಾಗಿ ಪರ್ಮಿಷನ್ ತಗೊಂಡು ರಾಸಾಯನಿಕ ಔಷಧಗಳ ಮೂಲಕ ಮತ್ತು ಮತ್ತು ಬರೋ ತರ ಮಾಡಿ ಸುಪ್ತ ಪ್ರಜ್ಞಾ ಸ್ಥಿತಿಗಳಲ್ಲಿ ಪ್ರಶ್ನೋತ್ತರಗಳ ಮೂಲಕ ವಿಷಯಗಳನ್ನ ಹೊರತೆಗೆಯುವಂತ ಪದ್ಧತಿ ಕೂಡ ಪ್ರಚಲಿತದಲ್ಲಿದೆ. ಯಾಕೆಂದ್ರೆ ಸುಪ್ತ ಮನಸ್ಸಿಗೆ ಒಂದ್ಸಲ ಹೋಯ್ತು ಅಂದ್ರೆ ಅದು ಪರ್ಮನೆಂಟ್ ಮೆಮೊರಿ.
ಅರೆ ನಿದ್ರಾ ಸ್ಥಿತಿ, ಆಲ್ಫಾ ಸ್ಥಿತಿ ಅನ್ನೋದು, ಸುಪ್ತ ಪ್ರಜ್ಞಾ ಸ್ಥಿತಿ ಅನ್ನೋದು ಮೊದಲನೇ ಹಂತ. ಈಗ ಹಿಪ್ನೋಸಿಸ್ ಅನ್ನೋ ಪದ ಕೇಳಿರ್ತೀರ ನೀವು. ಹಿಪ್ನೋಸಿಸ್ ಅಲ್ಲೂ ಕೂಡ ಇದೇ ಸ್ಥಿತಿಗೇನೆ ಕರ್ಕೊಂಡು ಹೋಗೋದು. ಹಿಪ್ನೋ ಅಂತಂದ್ರೆ ನಿದ್ದೆ, ಹಿಪ್ನೋಸಿಸ್ ಅಂತಂದ್ರೆ ಇಟ್ ಈಸ್ ಎ ಪ್ರಾಸೆಸ್ ಆಫ್ ಪುಟಿಂಗ್ ಎ ಪರ್ಸನ್ ಇನ್ ಟು ಸ್ಲೀಪ್ ಥ್ರೂ ವರ್ಬಲ್ ಇನ್ಸ್ಟ್ರಕ್ಷನ್ಸ್, ನಾಟ್ ಥ್ರೂ ಮೆಡಿಸಿನ್ಸ್. ಅಂದ್ರೆ ಆ ಅರೆ ನಿದ್ರಾ ಸ್ಥಿತಿಗೆ, ಮತ್ತು ಬರೋ ತರ ಸ್ಥಿತಿಗೆ, ಸುಪ್ತ ಮನಸ್ಸನ್ನು ಜಾಗೃತಗೊಳಿಸಕ್ಕೆ ಸಲಹೆ ಸೂಚನೆಗಳ ಮೂಲಕನೂ ಸಾಧ್ಯ, ಧ್ಯಾನದ ಮೂಲಕನೂ ಸಾಧ್ಯ, ಔಷಧಿಗಳ ಮೂಲಕನೂ ಸಾಧ್ಯ, ಅಥವಾ ಸಲಹೆ ಸೂಚನೆಗಳ ಮೂಲಕನೂ ಹಿಪ್ನೋಸಿಸ್ ಮಾಡಕ್ಕೆ ಸಾಧ್ಯ. ನಾವು ಹಿಪ್ನೋಸಿಸ್ ಕಲ್ತಿದೀವಿ, ಸೆಲ್ಫ್ ಹಿಪ್ನೋಸಿಸ್ ಕಲ್ತಿದೀವಿ. ಎಚ್ಚರ ಸ್ಥಿತಿಯಿಂದ ಸುಪ್ತ ಪ್ರಜ್ಞಾ ಸ್ಥಿತಿಗೆ ಹೋಗೋದು ಸುಲಭ. ಆದ್ರೆ ವಿಧಿವಿಧಾನಗಳನ್ನ ಸರಿಯಾಗಿ ತಿಳ್ಕೊಳ್ಳದೆ ಇದ್ರೆ, ಅರ್ಥ ಮಾಡ್ಕೊಳ್ಳದೆ ಇದ್ರೆ, ಸರಿಯಾದ ರೀತಿಯಲ್ಲಿ ಅಳವಡಿಸ್ಕೊಳ್ಳದೆ ಇದ್ರೆ ಆ ಸುಪ್ತ ಪ್ರಜ್ಞಾ ಸ್ಥಿತಿಯಿಂದ ಎಚ್ಚರ ಸ್ಥಿತಿಗೆ, ಸಹಜ ಸ್ಥಿತಿಗೆ ಮರಳೋದು ಕಷ್ಟ ಆಗ್ಬಹುದು, ತೊಂದ್ರೆನೂ ಆಗ್ಬಹುದು. ಆ ವಿಚಾರದಲ್ಲಿ ಸ್ವಲ್ಪ ಎಚ್ಚರ ವಹಿಸಿ ಸೆಲ್ಫ್ ಹಿಪ್ನೋಸಿಸ್ ಅನ್ನೋದನ್ನ ಗುರುಗಳ ಮಾರ್ಗದರ್ಶನದಲ್ಲಿ ಮಾಡ್ಬೇಕೇ ಹೊರತು ನಮಗ್ ನಾವೇ ಮಾಡಕ್ ಹೋದಾಗ ವಿ ಮೇ ಗೆಟ್ ಸ್ಟ್ರಕ್ ಎನಿವೇರ್. ಅದರಿಂದ ಆ ಪ್ರಯತ್ನ ಮಾಡಬಾರ್ದು. ನಮ್ಮ ಪತ್ರಿ ಸರ್ ಅವರ ಘೋಷವಾಕ್ಯಗಳು ಇದು ಒಂದು ಹಂತದ್ದಾಯ್ತು. ಎರಡನೇದು, ರೋಗದ ಮೂಲ ಪಾಪ, ಪಾಪದ ಮೂಲ ಅಜ್ಞಾನ, ಧ್ಯಾನದಿಂದಾನೇ ಆರೋಗ್ಯ, ಧ್ಯಾನ ಸರ್ವರೋಗ ನಿವಾರಣಿ, ಮುಳ್ಳನ್ನ ಮುಳ್ಳಿನಿಂದಾನೇ ತೆಗಿಬೇಕು ಅನ್ನುವಂತ ಪತ್ರಿ ಸರ್ ಅವರ ಪರಿಕಲ್ಪನೆಗಳು ಕೂಡ ಅತ್ಯದ್ಭುತ. ಪತ್ರಿ ಸರ್ ಏನ್ ಹೇಳ್ತಾ ಇದ್ರು ಅಂದ್ರೆ, ಇದೇ ಆನಾಪಾನಸತಿ ಧ್ಯಾನದಿಂದ ತಲೆನೋವಿನಿಂದ ಹಿಡಿದು ಕ್ಯಾನ್ಸರ್ ವರ್ಗುನು ಎಲ್ಲಾ ಕಾಯಿಲೆಗಳು ವಾಸಿಯಾಗುತ್ತೆ. ಹೇಗೆ ಅಂದ್ರೆ, ಧ್ಯಾನದ ಮೂಲಕ ಆಲೋಚನಾರಹಿತ ಸ್ಥಿತಿಯಲ್ಲಿ ಸೃಷ್ಟಿಯ ಮೂಲವಾದ ಅದೇ ದಿವ್ಯ ಚೈತನ್ಯಕ್ಕೆ, ವಿಶ್ವಶಕ್ತಿ ಚೈತನ್ಯಕ್ಕೆ ಸಂಪರ್ಕ ಕಲ್ಪಿಸ್ಕೊಂಡ್ರೆ ಅಂತ ಹೇಳ್ತಾ ಇದ್ರು. ನಮ್ಮ ದೇಹಕ್ಕೂ ನಮ್ಮ ಸೂಕ್ಷ್ಮ ಶರೀರಗಳಿಗೂ ಪ್ರಕೃತಿಯಲ್ಲಿ ಸಹಜವಾಗಿ ಲಭ್ಯವಿರುವಂತ ವಿಶ್ವಶಕ್ತಿ ಚೈತನ್ಯಕ್ಕೂ ಸಂಪರ್ಕ ಯಾವಾಗ ಸಾಧ್ಯ? ಕಣ್ತೆರೆದು ಎಚ್ಚರ ಸ್ಥಿತಿಯಲ್ಲಿ ಇರುವಾಗಂತೂ ಅಲ್ಲ. ಮಲಗಿರುವಂತ ಭಂಗಿಯಲ್ಲಿ, ಸ್ವಪ್ನ ಸ್ಥಿತಿಯಲ್ಲಾಗ್ಲಿ, ಗಾಢ ನಿದ್ರೆಯ ಸುಷುಪ್ತಿ ಸ್ಥಿತಿಯಲ್ಲೂ ಅಲ್ಲ. ಹಾಗಾದ್ರೆ ಧ್ಯಾನದಿಂದ ಆರೋಗ್ಯ ಹೇಗ್ ಸಿಗುತ್ತೆ? ಸ್ಥಿರ ಸುಖಾಸನದಲ್ಲಿ ಕೂತ್ಕೊಂಡು ದೇಹವನ್ನ ಪ್ರಜ್ಞಾಪೂರ್ವಕವಾಗಿ ಸಡಲಿಸಿ, ವಿಶ್ರಾಂತ ಸ್ಥಿತಿಯಲ್ಲಿರಿಸಿ, ದೇಹದ ಮೇಲಿನ ಪ್ರಜ್ಞೆಯನ್ನ ಕಳ್ಕೊಂಡು ಆಲೋಚನೆಗಳು ಇಲ್ಲದ ಸ್ಥಿತಿಯನ್ನ ತಲುಪಿ, ಪ್ರಶಾಂತ ಶೂನ್ಯ ಸ್ಥಿತಿ ತಲುಪಿ, ನಮ್ಮ ಪ್ರಯಾಣ ಒಳಮುಖವಾಗಿ ಆಂತರಿಕವಾಗಿ ಆತ್ಮನ ಕಡೆ ಹರಿಸಿದಾಗ ಸಹಸ್ರ ದಳಗಳಿರುವಂತಹ ನಮ್ಮ ಸಹಸ್ರಾರ ಚಕ್ರ ಪ್ರಕೃತಿಗೆ ವಿಶಾಲವಾಗಿ ತೆರೆಕೊಂಡಾಕ್ಷಣ ಪ್ರಕೃತಿಯಲ್ಲಿ ಲಭ್ಯವಿರುವಂತಹ ವಿಶ್ವಶಕ್ತಿ ಚೈತನ್ಯದ ಹರಿವು ಅಖಂಡ ಪ್ರಮಾಣದಲ್ಲಿ ಸಹಸ್ರಾರ ಚಕ್ರದ ಮೂಲಕ ಹರಿದು ಬರುವಾಗ ಸೂಕ್ಷ್ಮ ರೂಪದಲ್ಲಿರುವಂತಹ ಎಲ್ಲಾ ಚಕ್ರಗಳನ್ನು, ನಾಡಿ ಮಂಡಲವನ್ನು ಶುದ್ಧೀಕರಣ, ಶಕ್ತೀಕರಣ ಮಾಡುತ್ತೆ. ಯಾವ ಸ್ಥಿತಿಯಲ್ಲಿ? ಅರೆನಿದ್ರಾ ಸ್ಥಿತಿಯಲ್ಲಿ, ಸುಪ್ತ ಪ್ರಜ್ಞಾ ಸ್ಥಿತಿಯಲ್ಲಿ, ಅರಿವಿನ ಸ್ಥಿತಿಯಲ್ಲಿ, ಆಲ್ಫಾ ಸ್ಥಿತಿಯಲ್ಲಿ. ಇವೆಲ್ಲ ಪ್ರೀ ಕಂಡೀಷನ್ಸ್. ಧ್ಯಾನ ಮಾಡೋ ಅಂದ್ರೆ 5 ನಿಮಿಷ 10 ನಿಮಿಷ ಧ್ಯಾನ ಮಾಡ್ಬಿಟ್ಟು ನನ್ಗಿರೋಂಥ ಸೋರಿಯಾಸಿಸ್ ವಾಸಿ ಆಗ್ಲಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿವರೆಗೂನು ನಮ್ಮ ಪ್ರಕೃತಿಯಲ್ಲಿರುವಂತ ಮೂಲ ಚೈತನ್ಯ, ನಮ್ಮಲ್ಲಿರೋ ಸೂಕ್ಷ್ಮ ರೂಪದಲ್ಲಿರುವಂತ ಚಕ್ರಗಳು, ನಾಡಿ ಮಂಡಲ, ಅವನ್ನೆಲ್ಲ ಶುದ್ಧೀಕರಣ ಮಾಡ್ಬೇಕಾದ್ರೆ ಎಷ್ಟು ವೋಲ್ಟೇಜ್ ಎನರ್ಜಿ ಬರ್ಬೇಕು ನಮ್ಗೆ. ಅದ್ ಯಾವಾಗ ಬರುತ್ತೆ? ಬರೀ ಕಣ್ಮುಚ್ಕೊಂಡು ಕೂತ್ಕೊಂಡ್ರೆ ಬರಲ್ಲ. ಧ್ಯಾನ ಮಾಡ್ತಾ ಇದ್ದೀನಿ ಅಂತ ಮೈ ನವೆ ಆಯ್ತು ಅಂತ ಕೆರ್ಕೊಳ್ತಾ ಭಂಗಿಗಳನ್ನ ಚೇಂಜ್ ಮಾಡ್ತಾ ಕೂತ್ರೆ ಅಲ್ಲ. ಸ್ಥಿರ ಸುಖ ಆಸನದಲ್ಲಿ ಕೂತ್ಕೊಂಡು ಧ್ಯಾನದಲ್ಲಿ ತೊಡಗಿ ಅರೆ ನಿದ್ರಾ ಸ್ಥಿತಿಯಲ್ಲಿ, ಸುಪ್ತ ಪ್ರಜ್ಞಾ ಸ್ಥಿತಿಯಲ್ಲಿ ಅರಿವಿನಿಂದಿದ್ದಾಗ, ಅಂದ್ರೆ ನಿದ್ರೆ ಮಾಡದೇ ಇದ್ದಾಗ, ಮೆದುಳಿನ ಕಂಪನಗಳು ಆಲ್ಫಾ ಸ್ಥಿತಿಯಲ್ಲಿದ್ದಾಗ, ಬಲಮೆದುಳು ಎಚ್ಚರವಾದಾಗ, ಆಕ್ಟಿವೇಟ್ ಆದಾಗ ಈ ಒಂದು ಹೀಲಿಂಗ್ ಪ್ರಾಸೆಸ್ ಅನ್ನೋದಾಗತ್ತೆ. ಯಾಕೆಂದ್ರೆ ಸೃಷ್ಟಿಯ ಮೂಲ ಒಂದೇನೆ, ರೂಪಗಳು ಬೇರೆ ಬೇರೆ. ನಾವೆಲ್ಲ ಆ ಪರಮಾತ್ಮನ ಮಕ್ಕಳು, ನಾವು ಕೂಡ ಚೈತನ್ಯ ಸ್ವರೂಪಿಗಳು. ಧ್ಯಾನದ ಮೂಲಕ ವಿಶ್ವಶಕ್ತಿ ಚೈತನ್ಯದ ಜೊತೆ ಅನುಸಂಧಾನ ಮಾಡ್ಕೊಳ್ಳಕ್ಕೆ ಸಾಧ್ಯ ಇರೋದು ನಮಗ್ ಮಾತ್ರ. ಆತ್ಮ ಜೀವಿಗಳು ನಾವು. ಹಾಗಾಗಿ ನಮ್ಮ ದೇಹದ ಅನಾರೋಗ್ಯಕ್ಕೆ ಕಾರಣ ಕೂಡ ಸೂಕ್ಷ್ಮ,
ಆ ಕಾರಣ ಸೂಕ್ಷ್ಮ ರೂಪದಲ್ಲಿರೋ ಕಾರಣ ಶರೀರದಲ್ಲಿ ಇರುತ್ತೆ. ಆ ಕಾಯಿಲೆಗೆ ಕಾರಣವೂ ಚೈತನ್ಯದ ರೂಪದಲ್ಲೇ ಇರೋದ್ರಿಂದ ಧ್ಯಾನ ಸಾಧನೆಯಲ್ಲಿ ತೊಡಗಿ ಅಜ್ಞಾನವನ್ನ ಹೋಗಲಾಡಿಸ್ಕೊಳ್ಬಹುದು, ಕರ್ಮಗಳನ್ನ ಕಾರಣಗಳನ್ನ ಭಸ್ಮ ಮಾಡಿಕೊಳ್ಳಬಹುದು ಅನ್ನೋದು ಆಧ್ಯಾತ್ಮಿಕ ಜ್ಞಾನ, ಆಧ್ಯಾತ್ಮಿಕ ಸತ್ಯ. ಅದೇ ಆಧ್ಯಾತ್ಮಿಕ ಅರಿವು, ತಿಳುವಳಿಕೆ. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಮುಕ್ತಿ ಯಾವುದಕ್ಕೆ? ಶಾರೀರಿಕ ಮತ್ತು ಮಾನಸಿಕ ಕಾಯಿಲೆಗಳಿಗೆ ಅನ್ನೋದನ್ನ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಎಳೆ ಎಳೆಯಾಗಿ ಬಿಡಿಸಿ ವಿವರಿಸಿದ್ರು ಪತ್ರಿಸರು. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ ಅನ್ನುವಂತ ಈ ತಿಳುವಳಿಕೆ, ಅರಿವು, ಜ್ಞಾನ ನಮ್ಮ ಕರ್ಮಗಳನ್ನ ಸುಟ್ಟಾಕತ್ತೆ ಅನ್ನೋದನ್ನ ಭಗವದ್ಗೀತೆಯ 4ನೇ ಅಧ್ಯಾಯದ 19ನೇ ಶ್ಲೋಕದಲ್ಲಿ ಜ್ಞಾನಾಗ್ನಿ ದತ್ತ ಕರ್ಮಾಣಂ ಅಂತ ಇದೆ. ಈ ಅರಿವು ಜ್ಞಾನ ನಮ್ಮಲ್ಲಿ ಪ್ರಜ್ಞೆಯಾಗಿ ಶಾಶ್ವತವಾಗಿ ನಮ್ಮಲ್ಲಿ ಉಳಿದಾಗ ಪ್ರಜ್ಞಾಪೂರ್ವಕವಾಗಿ ಹೊಸದಾಗಿ ಕೆಟ್ಟ ಕರ್ಮಗಳನ್ನ ಮಾಡದೇ ಇರೋ ಹಾಗೆ ಎಚ್ಚರಿಕೆ ಕೊಡುತ್ತೆ. ಕೆಟ್ಟ ಕರ್ಮಗಳನ್ನ ಆಗ್ಲೇ ನಾವು ಮಾಡಿ ಬಂದಿರೋ, ಜನ್ಮ ಜನ್ಮಾಂತರಗಳಿಂದ ಸೇರ್ಸಿಟ್ಕೊಂಡಿರುವಂತ ಕರ್ಮಗಳನ್ನ, ಕರ್ಮದ ಗಂಟುಗಳನ್ನ, ಕಾಯಿಲೆ ಮತ್ತು ಸಂಕಷ್ಟಗಳಿಂದ ಹೊರಬರೋಕೆ ಧ್ಯಾನ ಸಾಧನೆಯಲ್ಲಿ ತೊಡಗಿ ಅದೇ ದಿವ್ಯ ಚೈತನ್ಯಕ್ಕೆ, ವಿಶ್ವಶಕ್ತಿ ಚೈತನ್ಯಕ್ಕೆ ಸಂಪರ್ಕ ಕಲ್ಪಿಸ್ಕೊಂಡ್ರೆ ಕ್ಯಾನ್ಸರ್ ಕೂಡ ವಾಸಿಯಾಗತ್ತೆ. ಧ್ಯಾನದಿಂದ ಜೀವ ಕಣಗಳಲ್ಲೂ ಕೂಡ DNA ನಲ್ಲೂ ಬದಲಾವಣೆಗಳಾಗಿ ವಂಶ ಪಾರಂಪರ್ಯವಾಗಿ ಪೀಳಿಗೆಯಲ್ಲಿ ಬಂದಿರುವಂತ ಶಾರೀರಿಕ ಹಾಗೂ ಮಾನಸಿಕ ಕಾಯಿಲೆಗಳು ಕೂಡ ವಾಸಿಯಾಗತ್ತೆ ಅಂತ ಎಲ್ಲಾ ಕಷ್ಟಗಳನ್ನ, ಕಾಯಿಲೆಗಳನ್ನ ಎನರ್ಜಿ ಲೆವೆಲ್ ನಲ್ಲೇ ಪತ್ರಿಸರ್ ವಿವರಿಸ್ತಾ ಹೇಳ್ತಾ ಇದ್ರು. The doctors on earth plane and medical scientists are much behind the spiritual scientists. Until they understand the creation and spirituality, they cannot understand the science of meditation. A day will definitely come to fall in line with spirituality ಅಂತ ಹಲವಾರು ಸಲ ಹೇಳ್ತಾ ಇದ್ರು. ಇದು ವಿಜ್ಞಾನ ಯುಗ, ಕಂಪ್ಯೂಟರ್ ಯುಗ, ಇಂಟರ್ನೆಟ್ ಯುಗ, ದಾಖಲೆ ಯುಗ, ಜೊತೆಗೆ ಯಾವುದೇ ವಿಚಾರಕ್ಕೂ ಪ್ರೂಫ್ ಕೇಳುವಂತ ಯುಗ ಇದು. ಪತ್ರಿಸರ್ ಅವರ ಅವಿರತ ನಿಸ್ವಾರ್ಥ ಪ್ರಯತ್ನದಿಂದ ಇದೇ ಯುಗವನ್ನ ಧ್ಯಾನ ಯುಗವನ್ನಾಗಿ, ಧ್ಯಾನ ಜಗತ್ತನ್ನಾಗಿ, ಪಿರಮಿಡ್ ಜಗತ್ತನ್ನಾಗಿ ಪರಿವರ್ತಿಸ್ತಾ ಪವಾಡ ಸದೃಶವಾಗಿ ಆರೋಗ್ಯ ಆಂದೋಲನವನ್ನೇ ನಡೆಸ್ತಾ ವೈದ್ಯಕೀಯ ಪ್ರಪಂಚವನ್ನ ಜಾಗೃತಗೊಳಿಸಿದ್ದಾರೆ. ಜನರಲ್ಲಿ ಅವರ ಒಂದು ಸ್ಲೋಗನ್ಸ್ ಏನು ಅಂದ್ರೆ, ಸ್ಟಾಪ್ ಮೆಡಿಕೇಶನ್, ಸ್ಟಾರ್ಟ್ ಮೆಡಿಟೇಷನ್, ನೋ ಡಾಕ್ಟರ್, ನೋ ಮೆಡಿಸಿನ್, ಓನ್ಲಿ ಮೆಡಿಟೇಷನ್ ಅನ್ನೋ ಸ್ಲೋಗನ್ಗಳ ಮೂಲಕ ಆರೋಗ್ಯದ ಜಾಗೃತಿಯನ್ನ ಜನರಲ್ಲೂ ಮೂಡಿಸಿದ್ದಾರೆ. ಈಗಿನ ವೈದ್ಯಕೀಯ ವಿಜ್ಞಾನದ ನ್ಯೂರೋ ಸೈನ್ಸ್ ಸಂಶೋಧನೆಗಳು ಪತ್ರಿಸರ್ ಅವರ ಪರಿಕಲ್ಪನೆಗಳನ್ನ, ಘೋಷಣೆಗಳಲ್ಲಿರುವಂತ ಸತ್ಯತೆಯನ್ನ ಸಾಬೀತುಪಡಿಸ್ತಾ ಇದೆ. ಪ್ರೊಫೆಸರ್ ಆಫ್ ಎಮರ್ಜೆನ್ಸಿ ಮೆಡಿಸಿನ್ ಅಂಡ್ ಎ ರಿಜಿಸ್ಟರ್ಡ್ ಯೋಗ ಟೀಚರ್ ಆಗಿರುವಂತ ಡಾಕ್ಟರ್ ಲೋರಿ ಅನ್ನೋರು ಏನ್ ಹೇಳಿದ್ದಾರೆ ಅಂದ್ರೆ, ಯಾವಾಗ ಸಹಿಸಕ್ಕಾಗದೇ ಇರುವಂತ ನೋವನ್ನ ಅನುಭವಿಸ್ತಾ ಇರ್ತಾರೋ ಅವ್ರು ಉಸಿರಿನ ಕಡೆ ಗಮನ ಕೊಟ್ಟಾಗ ನೋವು ಕಡಿಮೆ ಆಗತ್ತೆ ಅಂತಾನು, ಧ್ಯಾನದಲ್ಲಿ ನೋವನ್ನ ಕಡಿಮೆ ಮಾಡುವಂತ ಎಂಡಾರ್ಫಿನ್ ಅನ್ನೋ ಹಾರ್ಮೋನು, ಹ್ಯಾಪಿ ಹಾರ್ಮೋನ್ ಆದಂತ ಸೆರೆಟೋನಿನ್ ಹಾರ್ಮೋನ್ಗಳು ಉತ್ಪತ್ತಿ ಆಗುತ್ತೆ ಅಂತಾನು ದಾಖಲೆ ಮಾಡಿದ್ದಾರೆ. 300 ಜನರನ್ನ ಕುರಿತು 5 ವರ್ಷಗಳ ಸುದೀರ್ಘ ಸಂಶೋಧನೆಯಿಂದ ಅವ್ರು ತಿಳಿಸಿರೋದೇನಂದ್ರೆ, ಉರಿಯೂತಕ್ಕೆ ಸಂಬಂಧಿಸಿರುವಂತ ಕಾಯಿಲೆಗಳಾದ ಸಂಧಿವಾತ, ದೊಡ್ಡ ಕರುಳಿನ ಉರಿಯೂತದ ಕಾಯಿಲೆಗಳು, ಆಂಗ್ಸೈಟಿ, ಡಿಪ್ರೆಷನ್ ಮತ್ತು ಪೇನ್ ಕಡಿಮೆ ಆಗುತ್ತೆ. ಮೆಡಿಟೇಷನ್ ಈಸ್ ಅನದರ್ ವೇ ಟು ಟ್ರಿಗರ್ ಎಂಡಾರ್ಫಿನ್ ರಿಲೀಸ್ ಅಂತ ತಿಳಿಸಿದ್ದಾರೆ. 2017ರಲ್ಲಿ ಹಾರ್ವರ್ಡ್ ಮೆಡಿಕಲ್ ಸ್ಕೂಲ್ ನಡೆಸಿದಂತ ಒಂದು ಸಂಶೋಧನೆಯಿಂದ ತಿಳಿದಿರೋದೇನಂದ್ರೆ, ಪ್ರತಿದಿನ 15 ನಿಮಿಷದ ಹಾಗೆ 8 ವಾರಗಳ ಧ್ಯಾನದಿಂದ ಅವರುಗಳಲ್ಲಿ ಉರಿಯೂತಕ್ಕೆ ಕಾರಣವಾಗಿರುವಂತ 172 ಜೀನ್ಗಳಲ್ಲಿ DNA ಸ್ಟ್ರಾಂಡ್ಸ್ ಗಳಲ್ಲಿ ಬದಲಾವಣೆ ಕಂಡು ಬಂದು ಪೀಳಿಗೆಯಿಂದ ಪೀಳಿಗೆಗೆ ಬರುವಂತ ಗುಣಗಳಿಗೆ, ಕಾಯಿಲೆಗಳಿಗೆ ಪೂರ್ಣ ವಿರಾಮ ಹಾಕೋಕೆ ಸಾಧ್ಯ. ಅವರುಗಳ BP ಕಡಿಮೆ ಆಗಿತ್ತು, ನಿದ್ರೆ ಉತ್ತಮಗೊಂಡಿತ್ತು, ಅವರ ಇಮ್ಯೂನ್ ಸಿಸ್ಟಮ್ ಹಾಗೂ ಕಾರ್ಡಿಯೋವಾಸ್ಕ್ಯುಲರ್ ಸಿಸ್ಟಮ್ ಕಾರ್ಯನಿರ್ವಹಣೆ ಉತ್ತಮಗೊಂಡಿತ್ತು ಅಂತ ದಾಖಲಿಸಿದ್ದಾರೆ. ವ್ಯಕ್ತಿಯ ಸ್ವಭಾವಗಳಲ್ಲಿ ಉಂಟಾಗಬಹುದಾದಂತ ಬದಲಾವಣೆಗಳ ಬಗ್ಗೆ ಅಧ್ಯಯನ ನಡೆಸಿದ ಲಾರೆನ್ ಹಾಜೆಸ್ ಅನ್ನುವಂತ ನರವಿಜ್ಞಾನಿ, ನ್ಯೂರೋ ಸೈಂಟಿಸ್ಟ್ ಹೇಳಿದ್ದಾರೆ, ಧ್ಯಾನದ ಶಕ್ತಿಯಿಂದ ನಾವು ಶಕ್ತಿಯುತವಾಗ್ತೀವಿ ಅಂತಾನೋ, ನಮ್ಮ ಕಾರ್ಯಕ್ಷಮತೆ, ಎಫಿಷಿಯನ್ಸಿ, ಪರ್ಫಾರ್ಮೆನ್ಸ್ ಹೆಚ್ಚುತ್ತೆ ಅಂತಾನೋ, ಭಯ, ಮಾನಸಿಕ ಒತ್ತಡ, ಆತಂಕ ಮತ್ತು ಕಿರಿಕಿರಿ ಕಡಿಮೆ ಆಗುತ್ತೆ ಅಂತ ತಿಳಿಸಿದ್ದಾರೆ. ಈ ನ್ಯೂರೋ ಸೈನ್ಸ್ ನರಮಂಡಲ ವಿಜ್ಞಾನದ ಸಂಶೋಧಕರು ಇನ್ನೂ ಹೆಚ್ಚಿನ ವಿಚಾರ ತಿಳಿಸಿದ್ದಾರೆ. ಧ್ಯಾನಕ್ಕೂ ಮಿದುಳಿಗೂ ಸಂಬಂಧ ಇದೆ. ಧ್ಯಾನಕ್ಕೂ ಮಿದುಳಿನಲ್ಲಿ ಉತ್ಪತ್ತಿಯಾಗುವಂತ ಕಂಪನಗಳಿಗೂ, ಧ್ಯಾನಕ್ಕೂ ಅರಿವಿಗೂ ಸಂಬಂಧ ಇದೆ. ಪ್ರಜ್ಞಾಪೂರ್ವಕ ಸ್ಥಿತಿಗಳಿಗೂ ಸಂಬಂಧ ಇದೆ ಎನ್ನುವುದನ್ನ ದೃಢಪಡಿಸಿದ್ದಾರೆ. 2012ರಲ್ಲಿ
ಹಾರ್ವರ್ಡ್ ನ್ಯೂರೋ ಸೈಂಟಿಸ್ಟ್ ಹಾಗೂ ರೇಡಿಯಾಲಜಿ ಇನ್ಸ್ಟ್ರಕ್ಟರ್ ಗೇಲ್ ಡೆಸ್ಬಾರ್ಡ್ಸ್ ಅಂತ ಅನ್ನೋರು ಧ್ಯಾನದಿಂದ ದೇಹದ ಮೇಲಿನ ಅರಿವು, ಏಕಾಗ್ರತೆ, ನೆನಪಿನ ಶಕ್ತಿನ ಹೆಚ್ಚಿಸುವಂತ, ಭಾವೋದ್ವೇಗಗಳನ್ನ ನಿಯಂತ್ರಿಸುವಂತಹ ಮೆದುಳಿನ ಭಾಗಗಳಲ್ಲಿ ಸಕಾರಾತ್ಮಕ ಬದಲಾವಣೆಗಳಾಗತ್ತೆ ಅನ್ನೋದನ್ನ ಚಿತ್ರ ಸಹಿತ ವಿವರಿಸಿದ್ದಾರೆ. ನ್ಯೂರೋ ಸೈಂಟಿಸ್ಟ್ ಹಾಗೂ ಸಂಶೋಧಕರು ಝೆನ್ ಅನ್ನೋರು ಅದೊಂದು ಗುಂಪು, ಅವರು ಅಭ್ಯಾಸ ಮಾಡುವಂತ ಮೈಂಡ್ಫುಲ್ನೆಸ್ ಮೆಡಿಟೇಷನ್ ಅಂದ್ರೆ ಬೀಯಿಂಗ್ ಇನ್ ಪ್ರೆಸೆಂಟ್ ಅನ್ನೋದು ಅವರ ತತ್ವ. ಹಾಗೂ ಬೌದ್ಧ ಧರ್ಮೀಯರು ಅಭ್ಯಾಸ ಮಾಡುವಂತ ವಿಪಸನ ಧ್ಯಾನ ಕುರಿತು ಅಧ್ಯಯನ ನಡೆಸಿದ್ದಾರೆ. ಅವರೇನ್ ಹೇಳಿದ್ದಾರೆ ಅಂತಂದ್ರೆ, ಧ್ಯಾನಕ್ಕೂ ಮೆದುಳಿಗೂ ನೇರವಾದ ಸಂಬಂಧ ಇದೆ. ಧ್ಯಾನದಿಂದ ಮೆದುಳಲ್ಲಿರುವಂತ ಆಂಟೀರಿಯರ್ ಸಿಂಗ್ಯುಲೇಟ್ ಕಾರ್ಟೆಕ್ಸ್ ಅನ್ನುವಂತ ಭಾಗ ಸಕ್ರಿಯ ಆಗತ್ತೆ, ಆಕ್ಟಿವೇಟ್ ಆಗತ್ತೆ ಅಂತನೂ, ಧ್ಯಾನ ಸ್ಥಿತಿಯಲ್ಲಿ ಮನುಷ್ಯ ಹೆಚ್ಚಿನ ಪ್ರಶಾಂತ ಸ್ಥಿತಿಯಲ್ಲಿದ್ದು ಅತ್ಯುತ್ತಮವಾದ ಉನ್ನತ ಅರಿವಿನಿಂದ ಹೈಯರ್ ಸ್ಟೇಟ್ಸ್ ಆಫ್ ಕಾನ್ಶಿಯಸ್ನೆಸ್ ಗೆ ಹೋಗ್ತಾನೆ, ಬಲಮೆದುಳು ಆಕ್ಟಿವೇಟ್ ಆಗುತ್ತೆ ಅಂತಾನು ತಿಳಿಸಿದ್ದಾರೆ. ನಮ್ಮ ಎಡಮೆದುಳು ಲಾಜಿಕಲ್ ಬ್ರೈನ್, ನಮ್ಮ ಬಲಮೆದುಳು ಸ್ಪಿರಿಚುಯಲ್ ಬ್ರೈನ್. 2006ರಲ್ಲೇನೆ ಕಾರ್ನ್ ಅಂಡ್ ಪಾಲಿಶ್ ಅನ್ನೋ ಇಬ್ರು ವಿಜ್ಞಾನಿಗಳು ಧ್ಯಾನಕ್ಕೂ ಮೆದುಳಿನಲ್ಲಿ ಉಂಟಾಗುವಂತ ಆಲ್ಫಾ ಕಂಪನಗಳಿಗೂ ತೀಟಾ ಕಂಪನಗಳಿಗೂ ಸಂಬಂಧ ಇದ್ದು ಧ್ಯಾನದ ಮೂಲಕ ಅವರಲ್ಲೇ ಬದಲಾಗುವಂತ ಚೈತನ್ಯದ ಸ್ತರಗಳಿಗೆ ಏರಕ್ಕೆ ಅವರನ್ನ ಪ್ರೇರೇಪಿಸುತ್ತೆ ಅನ್ನೋದನ್ನ ಧ್ಯಾನಿಗಳ ಅನುಭವಗಳ ಮೂಲಕನೂ ತಿಳಿದು ಚಿತ್ರ ಸಹಿತ ಪೂರ್ತಿ ಡೀಟೇಲ್ಸ್ ಕೊಟ್ಟು ಸಾಬೀತುಪಡಿಸಿ ದಾಖಲಿಸಿದ್ದಾರೆ. ಪತ್ರಿ ಸರ್ ಅವರ ಮಾನವನ ಆರೋಗ್ಯಕ್ಕೆ ಸಂಬಂಧಪಟ್ಟ ಆಧ್ಯಾತ್ಮಿಕ ಪರಿಕಲ್ಪನೆಗಳು ವೈಜ್ಞಾನಿಕ ರೂಪವನ್ನ ಪಡೀತಿದೆ, ವೈಜ್ಞಾನಿಕ ವಿಶ್ಲೇಷಣೆಗಳಿಗೆ, ವಿವರಣೆಗಳಿಗೆ ಒಳಪಡ್ತಾ ಇದೆ ಅನ್ನೋದು ಬಹಳ ಸಂತೋಷದ ವಿಚಾರ. ಯಾವುದೇ ವಿದ್ಯಾರ್ಹತೆಯ ಅವಶ್ಯಕತೆ ಇಲ್ದೇನೆ ಅನಕ್ಷರಸ್ಥರು ಕೂಡ ಅಳವಡಿಸಿ ಆರೋಗ್ಯ ಪಡಿಬಹುದಾದಂತ ಸುಲಭ ಆನಾಪಾನಸತಿ ಧ್ಯಾನ ವಿಧಾನ ಇಡೀ ಪ್ರಪಂಚಕ್ಕೆ ತಲುಪಬೇಕು ಅನ್ನೋ ಉದ್ದೇಶಕ್ಕೆ ಈ ವೈದ್ಯಕೀಯ ಸಂಶೋಧನೆಗಳು ಪೂರಕವಾಗಿವೆ. ಈಗ ನೋಡೋಣ, ಮಾನವ ಪರಿಪೂರ್ಣ ಜ್ಞಾನಿ ಆಗೋಕೆ, ಅರ್ಥಗರ್ಭಿತ ಅರಿವಿನ ಜೀವನವನ್ನು ನಡೆಸಕ್ಕೆ, ಆಧ್ಯಾತ್ಮಿಕವಾಗಿ ಮುನ್ನಡೆಯೋಕೆ ಪೂರಕವಾಗಿರುವಂತಹ ಯಾವ್ಯಾವ ಅರಿವು ಪ್ರಜ್ಞೆಗಳು ಮಾನವನಲ್ಲಿ ಇರಬೇಕು, ಇಲ್ಲದಿದ್ರೆ ಬೆಳೆಸ್ಕೋಬೇಕು ಅಂತ ನೋಡೋಣ. ಯದ್ಭಾವಂ ತದ್ಭವತಿ. ಏನದು ಯದ್ಭಾವಂ ತದ್ಭವತಿ ಅಂದ್ರೆ, ನಾವ್ ಯಾವ ವಿಚಾರ ಕುರಿತು ಪದೇ ಪದೇ ಚಿಂತನೆ ಮಾಡ್ತಿರ್ತೀವೋ ಅದೇ ಸ್ಥಿತಿಯ ಸೃಷ್ಟಿಕರ್ತರು ನಾವೇ ಆಗ್ತೀವಿ. ರಾತ್ರಿ ಮಲ್ಕೊಳ್ಳೋಕ್ ಮುಂಚೆ ಲಾಸ್ಟ್ ಥಾಟ್ ಏನಿರುತ್ತೋ ದಟ್ ವಿಲ್ ಬಿ ದಿ ಫಸ್ಟ್ ಥಾಟ್ ಆಫ್ ನೆಕ್ಸ್ಟ್ ಡೇ ಆಗುತ್ತೆ. ಹಾಗಾಗಿ ಪ್ರತಿದಿನ ರಾತ್ರಿ ಮಲ್ಕೊಳ್ಳೋಕ್ ಮುಂಚೆ ಧ್ಯಾನ ಮಾಡಿ ಅದ್ಭುತವಾದ ಭಾವನೆಗಳೊಂದಿಗೆ ಮಲ್ಕೋಬೇಕು. ಬೆಳಗ್ಗೆ ಎಚ್ಚರವಾದ ಕೂಡ್ಲೆ ಇಡೀ ದಿನ ಸಕಾರಾತ್ಮಕವಾಗಿ ಸಕ್ರಿಯವಾಗಿರುವಂತಹ ಸಂತೋಷದಿಂದಿರುವಂತಹ ದಿವ್ಯ ಚಿಂತನೆಗಳೊಂದಿಗೆ ಏಳ್ಬೇಕು. ಇದನ್ನ ಕ್ರಿಯೇಷನ್ ಫ್ರಮ್ ವಿತಿನ್, ಮ್ಯಾನಿಫೆಸ್ಟೇಷನ್ ಔಟ್ಸೈಡ್ ಅಂತ ಹೇಳ್ತಾರೆ. ಮ್ಯಾನಿಫೆಸ್ಟೇಷನ್ ಔಟ್ಸೈಡ್ ಈಸ್ ಬಿಕಾಸ್ ಆಫ್ ದಿ ಥಾಟ್ಸ್ ಎಮರ್ಜ್ಡ್ ಇನ್ಸೈಡ್ ಅಂತ ಕೂಡ ಹೇಳ್ತಾರೆ. ವಿ ಕ್ರಿಯೇಟ್ ಅವರ್ ರಿಯಾಲಿಟಿ ಅನ್ನೋ ಪ್ರಜ್ಞೆ ನಮ್ಮಲ್ಲಿ ಇರ್ಬೇಕೇ ಹೊರತು ಭಗವಂತ ಕಷ್ಟ ಕೊಟ್ಟಿದ್ದಾನೆ, ಅವನ್ ಕಷ್ಟ ಪಡಿಸ್ತಾ ಇದ್ದಾನೆ ಅನ್ನೋದು ಅಜ್ಞಾನ. ಎರಡನೇದು ಪರಿಸರ ಪ್ರಜ್ಞೆ. ಭಗವಂತ ಸೃಷ್ಟಿಸಿರುವಂತ ಪಂಚಭೂತಗಳಾದ ಗಾಳಿ, ನೀರು, ಪೃಥ್ವಿ, ಆಕಾಶ ಮತ್ತು ಅಗ್ನಿ ಮಾನವನಿಗೆ ಆಧಾರ. ಅವೇ ನಮ್ಮ ಒಳಗೂ ಇರೋದು, ಹೊರಗೂ ಇರೋದು. ನಮ್ಮ ಪರಿಸರ ಪ್ರಕೃತಿ ಹಾಳಾಗ್ದಂಗೆ, ಮಾಲಿನ್ಯಗೊಳ್ಳದಂಗೆ ಕಾಪಾಡ್ಕೊಳ್ಳೋದೆ ಪರಿಸರ ಪ್ರಜ್ಞೆ. ಅವು ನಮ್ಮನ್ನ ಕಾಪಾಡ್ತಾವೆ, ನಾವು ಅದನ್ನ ರಕ್ಷಿಸ್ಬೇಕು ಅನ್ನೋ ಪ್ರಜ್ಞೆನೆ ಪ್ರಕೃತಿ ಪ್ರಜ್ಞೆ. ಪ್ರಕೃತಿಗೆ ವಿರುದ್ಧವಾಗಿ ನಡೆದ್ರೆ, ಪ್ರಕೃತಿಗೆ ಹಾನಿ ಮಾಡಿದ್ರೆ ಪ್ರಕೃತಿನೇ ಮಾನವನ್ಗೆ ಪಾಠ ಕಲಿಸುತ್ತೆ. ಮೂರನೇದು ಸ್ವಚ್ಛತಾ ಅಥವಾ ಶುಭ್ರತಾ ಪ್ರಜ್ಞೆ, ಕ್ಲೆನ್ಲಿನೆಸ್ ಕಾನ್ಶಿಯಸ್ ಅಂತ. ದೇಹ ಮತ್ತು ಮನಸ್ಸು ಶುದ್ಧವಾಗಿರ್ಬೇಕು. ದೇಹನೇ ದೇವಾಲಯ ಅಂತ ಪರಿಗಣಿಸಿ ಸ್ವಚ್ಛತೆ ಕಾಪಾಡ್ಕೊಳ್ಬೇಕು. ಮಾತಿನಲ್ಲಿ ಸತ್ಯತೆ ಇರಬೇಕು, ಶುದ್ಧತೆ ಇರಬೇಕು, ಅಂದ್ರೆ ವಾಕ್ ಶುದ್ಧಿ ಇರಬೇಕು. ಚಿಂತನೆಯಲ್ಲಿ ಸಕಾರಾತ್ಮತೆ ಇರಬೇಕು. ಕ್ಲೆನ್ಲಿನೆಸ್ ಇಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್ ಅಂತ ಹೇಳಿದ್ದಾರೆ. ಯಾವಾಗ ದೇಹ ಮತ್ತು ಮನಸ್ಸು ಸ್ವಚ್ಛವಾಗಿರುತ್ತೋ ಆಗ ನಮ್ಮ ಮನಸ್ಸು ಪ್ರಶಾಂತವಾಗಿದ್ದು ಸಕಾರಾತ್ಮಕ ಚಿಂತನೆಗಳನ್ನೇ ಹೊಮ್ಮಿಸ್ತಾ ಇರುತ್ತೆ. ನಮ್ಮ ಮಾತು ಮತ್ತು ನಡವಳಿಕೆ ಸಕಾರಾತ್ಮಕವಾಗಿರುತ್ತೆ. ದೇಹ ಮತ್ತು ಪಂಚಕೋಶಗಳು ಹಾಗೂ ನಮ್ಮ ಪ್ರಭಾವಲಯ, ಕಾಂತಿ ವಲಯ, ಆರ ಅಂತ ಏನಿರುತ್ತೋ ಅದು ಸ್ನಾನದಿಂದ ಸ್ವಚ್ಛಗೊಂಡ್ರೆ ಆತ್ಮ, ಮನಸ್ಸು ಮತ್ತು ಬುದ್ಧಿ ಧ್ಯಾನದಿಂದ ಸ್ವಚ್ಛ ಆಗತ್ತೆ. ಎಲ್ಲಿ ಧೂಳು ಕೊಳೆ ಸೇರಿರುತ್ತೋ ನಮ್ ದೇಹದಲ್ಲಾಗ್ಲಿ ನಮ್ಮ ಮನೆಯಲ್ಲಾಗ್ಲಿ, ಎಲ್ಲಿ ಸ್ನಾನ ಶೌಚ ಇರೋದಿಲ್ವೋ, ಪ್ರತಿನಿತ್ಯದ ಸ್ನಾನ ನಂತರ ಯಾರು ಪ್ರತಿದಿನ ಒಗೆದ ಶುಭ್ರವಾದ ಬಟ್ಟೆಗಳನ್ನ ಧರಿಸೋದಿಲ್ವೋ ಅವರ ನಡೆ ನುಡಿ ನಕಾರಾತ್ಮಕವಾಗಿರುತ್ತೆ. ಚಿಂತನೆಗಳು ವ್ಯತಿರಿಕ್ತವಾಗಿರುತ್ತೆ. ಸೋಂಬೇರಿತನ, ಜಡತ್ವ ಇರುತ್ತೆ. ವಾಕ್ ಶುದ್ಧಿ ಇರಲ್ಲ.
ಅಂತಹವರ ನಕಾರಾತ್ಮಕ ಕಂಪನಗಳು ಅವರಿಗೇ ಮುಳುವಾಗ್ತಾ ವ್ಯವಹಾರಿಕವಾಗಿ ಸಾಮಾಜಿಕವಾಗಿ ಸ್ನೇಹ ಸಂಬಂಧಗಳನ್ನ ಮುರ್ಕೋತಾರೆ. ಅವರ ಯಶಸ್ಸಿಗೆ ಅವರ ಕೊಳಕುತನಾನೇ ಅಡ್ಡಿಪಡಿಸಿರುತ್ತೆ ಅಂತ ಹೇಳ್ತಾ, ಇನ್ನು ಉಳಿದ ಪ್ರಜ್ಞೆಗಳ ಬಗ್ಗೆ ನಾಳೆ ತಿಳಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸದ್ಗುರುವೇಶ್ವರ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ತುಂಬಾ ಧನ್ಯವಾದಗಳು. ಅದ್ಭುತವಾದ ವಿಷಯಗಳು ಇವತ್ತು ತಿಳ್ಕೊಂಡಿದ್ದೆ ಸ್ನೇಹಿತರೆ ಇಷ್ಟವರೆಗೂ. ಸೊ ಮುಂದಿನ ಹೆಚ್ಚು ಅಂಶಗಳು ನಾಳೆನೂ ತಿಳಿಸ್ಕೊಡ್ತಾರೆ ಮೇಡಮ್, ಖಂಡಿತವಾಗಿ. ಸೊ ನಾವು ಇಂದಿನ ಕಾರ್ಯಕ್ರಮದ ಬಗ್ಗೆ ಏನೇನು ಸಂಶಯಗಳು ಮತ್ತೆ ನೀವು ಏನೇ ಕ್ವಶನ್ಸ್ ಕೇಳ್ಬೇಕಂದ್ರೆ ಹ್ಯಾಂಡ್ ರೈಸ್ ಮಾಡಿ ಒಂದು 10 ನಿಮಿಷ ಕಾಲ ಈ ಪ್ರಶ್ನೋತ್ತರ ಸಮಯ ಇರುತ್ತೆ. ರೈಟ್, ರೇಣುಕಾ ಅವರೇ ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ರೇಣುಕಾ ಅವರೇ, ನಮಸ್ತೆ ಮಾತಾಡಿ. ಮೇಡಮ್. ನಮಸ್ತೆ. ಎಲ್ಲರಿಗೂ ನಮಸ್ಕಾರ ಮೇಡಮ್. ಇವತ್ತಿನ ವಿಚಾರ ಅಂತೂ ನಿಜವಾಗ್ಲೂ ಅಷ್ಟು ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಂತ ವಿಚಾರ ಅಲ್ಲ. ಒಂದ್ ಬುಕ್ಕು ಪೆನ್ ತಗೊಂಡು ಬರೆಯೋಣ ಅಂತ ಕೂತಾಗ ನಿಜವಾಗ್ಲೂ ಬೇಗ ಬರೆಯಕ್ ಆಗ್ಲಿಲ್ಲ. ಯಾಕೆಂದ್ರೆ ಈಗ ನಾವು ಸಾಮಾನ್ಯರು ಸಾಮಾನ್ಯ ಸ್ಥಿತಿಯಲ್ಲಿ ಇರ್ತೀವಿ. ಯಾವ್ದೂನು ಮೇಡಮ್ ನಾವು ಓದಿರಲ್ಲ, ಚೆನ್ನಾಗಿ ತಿಳ್ಕೊಂಡಿರಲ್ಲ, ಒಂದು ಕ್ಲಾಸಸ್ ಅಂತ ನಾವು ಅಟೆಂಡ್ ಮಾಡಿರಲ್ಲ ಮೇಡಮ್. ನಮ್ಮಂತವ್ರಿಗೆ ಇದೆಲ್ಲ ಅಷ್ಟು ಬೇಗ ಅರ್ಥ ಆಗೋದಿಲ್ವಲ್ಲ ಮೇಡಮ್. ಈಗ ಪ್ರಜ್ಞೆ, ಅರಿವು ಈ ತರದ್ದೆಲ್ಲ ಸುಮಾರು ಪದಗಳನ್ನ ನೀವ್ ಹೇಳಿದ್ರಿ ಮೇಡಮ್. ಇದನ್ನೆಲ್ಲ ನಾವು ಕಾನ್ಶಿಯಸ್ ಆಗಿ ಏನ್ ಹೇಳ್ತಾರೆ, ಸ್ಟೇಬಲ್ ಆಫ್ ಮೈಂಡ್ ಅಂತ ಹೇಳ್ತಾರಲ್ಲ, ಆ ತರ ಇರ್ಬೇಕು ಅಂದ್ರೆ ಯಾವ ರೀತಿ ಇರ್ಬೇಕಾಗುತ್ತೆ ಮೇಡಮ್? ನನ್ನ ಪ್ರಶ್ನೆ ಏನ್ ಮಾಡ್ಬೇಕು? ಪ್ರತಿನಿತ್ಯ ಧ್ಯಾನ ಮಾಡಿದ್ರೆ ಸಾಕು ಮೇಡಮ್. ಯಾಕೆಂದ್ರೆ ಧ್ಯಾನದಿಂದ ಜ್ಞಾನ ಅಂತಿರೋದ್ರಿಂದ ಅರಿವು ಅನ್ನೋದು ನಮ್ಮ ಒಳಗಡೆ ಇರುತ್ತೆ. ಅದು ಒಂದು 50 ಶಾಟ್ಸ್ ಪಟಾಕಿ ಇದ್ದ ಹಾಗೆ. ನೀವು 50 ಪಟಾಕಿಗೂ ಬೆಂಕಿ ಅಗ್ನಿಸ್ಪರ್ಶ ಮಾಡಿಸ್ತೀರಾ? ಇಲ್ಲ. ಯಾವ್ದಕ್ ಮಾಡ್ತೀರಾ? ಮೊದಲನೇ ಪಟಾಕಿಗೆ ನೀವು ಮಾಡಿದ್ರೆ ಅದು 50 ಪಟಾಕಿ ತಂತಾನೆ ಹೊಡ್ಕೊಳುತ್ತೆ. ಹಾಗೆ ನಮ್ಮಲ್ಲಿ ಅರಿವು ಅನ್ನೋದು ಒಂದು ಸ್ಟಾರ್ಟ್ ಪಾಯಿಂಟ್, ಒಂದು ಪಟಾಕಿ ತರ ಇಟ್ಬಿಟ್ಟಿದ್ದಾನೆ ಭಗವಂತ. ಅದನ್ನ ನಾವು ಅಗ್ನಿಸ್ಪರ್ಶ ಮಾಡ್ಬೇಕಾಗಿದ್ರೆ ಧ್ಯಾನದ ಮೂಲಕ ಮಾಡಿದ್ರೆ ಇನ್ನ ಇರ್ಬೇಕಾದಂತ ಯಾವ ಒಂದು 25 ರೀತಿಯ ಪ್ರಜ್ಞೆಗಳು ಏನಿರ್ಬೇಕು ಅದೆಲ್ಲ ತಂತಾನೆ ಎಚ್ಚರಗೊಳ್ಳುತ್ತೆ. ಅರಿವು ಅನ್ನೋದು ಅದು ಹಾಗೆ. ಅದಕ್ಕೆ ಧ್ಯಾನದಿಂದ ಜ್ಞಾನ ಅನ್ನೋದು. ಸೊ ನಿಮ್ಗೆ ಯಾವ ಓದಿರ್ಲಿ, ಅವಿದ್ಯಾವಂತರಾಗ್ಲಿ, ಯಾರೇ ಆಗ್ಲಿ, ಕಣ್ ಮುಚ್ಕೊಂಡು ಉಸಿರು ನೋಡು ಅಂತ ಹೇಳಿದ್ರೆ ಯಾರ್ ಬೇಕಾರ ಮಾಡ್ಬೋದಲ್ವಾ? ಹಾಗಾಗಿ ಧ್ಯಾನದಿಂದಾನೇ ಜ್ಞಾನ ಬರುತ್ತೆ, ಅರಿವು ಮೂಡುತ್ತೆ, ಪ್ರಜ್ಞೆ ಎಚ್ಚರ ಆಗುತ್ತೆ, ನಮ್ಮನ್ನ ಎಚ್ಚರಿಸುತ್ತೆ. ಹಾಗಾಗಿ ಈ ಒಂದು ವಿಡಿಯೋನ ಯೂಟ್ಯೂಬ್ ಅಲ್ಲಿ ಮತ್ತೆ ಮತ್ತೆ ಹಾಕೊಂಡು ಕೇಳಿಸ್ಕೊಳ್ಳಿ. ಸಾಧ್ಯ ಆದ್ರೆ ಬರ್ಕೊಳ್ಳಿ. ಅದನ್ನ ಅರ್ಥ ಮಾಡ್ಕೊಂಡಷ್ಟು ಒಳ್ಳೇದು. ಬರದ ತಕ್ಷಣನೇ ಬ್ರೈನ್ ಒಳಗಡೆ ಎನ್ಗ್ರೇವ್ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ 10 times ರೀಡಿಂಗ್ ಈಸ್ ಈಕ್ವಲ್ ಟು 1 time ರೈಟಿಂಗ್ ಅಂತ ಹೇಳೋದು. ಒಂದು ಸಲನಾದ್ರೂ ಕೇಳಿಸ್ಕೊಂಡು ಬರ್ದಿದ್ದಾದ್ರೆ ನಮ್ಮ ಬ್ರೈನ್ ಒಳಗಡೆ ಹಚ್ಚುತ್ತೋದ್ರಿಂದ ಮತ್ತೆ ಅದ್ ನಮ್ಮನ್ನ ಎಚ್ಚರಿಸಕ್ಕೆ, ನಾವು ಚಾಲ್ತಿಲಿ ಇಟ್ಕೊಳ್ಳೋಕೆ ಪ್ರತಿದಿನ ಧ್ಯಾನ ಮಾಡ್ಬೇಕು ಮೇಡಮ್. ಒಂದು ದಿನದ್ರು ಮಿಸ್ ಆದ್ರೆ ಧ್ಯಾನ ನಮ್ಗೆ ಕಷ್ಟ ಆಗುತ್ತೆ ಅನ್ಸುತ್ತಲ್ವಾ ಮೇಡಮ್? ಆತರ ಏನು ಇಲ್ಲ. ಈಗ ನಿಮಗ್ ಸ್ವಿಚ್ ಗಳು ಎಲ್ಲಾ ಕಡೆ ಇದೆ, ಲೈಟ್ ಗಳು ಪ್ರೊವೈಡ್ ಮಾಡಿದೀರಾ ಮನೆಗೆ. ನಿಮ್ಗೆ ಯಾವಾಗ ಬೇಕೋ ಅವಾಗ ನೀವು ಆನ್ ಮಾಡ್ಕೊಳ್ಳಲ್ವಾ? ಫ್ಯಾನ್ ಬೇಕಾದ್ರೆ ಫ್ಯಾನ್ ಹಾಕೋತೀರಾ, ಲೈಟ್ ಬೇಕಾದ್ರೆ ಲೈಟ್ ಹಾಕೋತೀರಾ, ಗ್ಯಾಸ್ ಬೇಕಾದ್ರೆ ಗ್ಯಾಸ್ಗೆ ಅಥವಾ ಇದಕ್ಕೆ ನಿಮ್ ಎಲೆಕ್ಟ್ರಿಕ್ ಬಾಯ್ಲರ್ ಕೊಟ್ರೆ ಅವಾಗ ಆತರ ಅವಶ್ಯಕತೆಗಿದ್ದಂತೆ ಅದು ಉಪಯೋಗ ಆಗುತ್ತೆ. ಆದ್ರೂ ನೀವು ಪ್ರತಿನಿತ್ಯ ಚಾಲ್ತಿಲಿ ಇಟ್ಕೊಂಡಿದ್ರೆ ಅದು ಇನ್ನೂ ಸುಲಭವಾಗಿ ಕೆಲಸ ಮಾಡುತ್ತೆ. ಹೊಸದಾಗಿ ಆವಾಗ ಹುಡ್ಕೋ ಬದ್ಲಿಗೆ ಪ್ರತಿನಿತ್ಯ ಧ್ಯಾನ ಅದಾಗ್ಲಿಲ್ವಾ ಒಂದ್ ದಿವಸ ಏನ್ ಪರವಾಗಿಲ್ಲ, ಆಗ ಏನೋ ತೊಂದರೆ ಅಂತೂ ಆಗೋದಿಲ್ಲ ಧ್ಯಾನದಿಂದ. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಜಗದೀಶ್ ಅವರೇ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ. ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ರು ಮೇಡಮ್ ಇವತ್ತಿನ ಕ್ಲಾಸ್ ಅಲ್ಲಿ. ಆಲ್ಫಾ ಬೀಟಾ ಸ್ಥಿತಿಗಳು, ಪ್ರಜ್ಞೆ, ಅರೆ ಪ್ರಜ್ಞೆ, ತುರಿಯ ಸ್ಥಿತಿ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ನಾವು ಸೈಕಾಲಜಿಲಿ ಒಂದು 2 ವರ್ಷ ಇದೆ ಪ್ರಜ್ಞೆ ಸ್ಥಿತಿ ಅದ್ರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಂಡಿದ್ವಿ. ಇವಾಗ ಮತ್ತೆ ಅದು ಮರುಕಳಿಸ್ತಾ ಇದೆ ನಿಮ್ಮ ಒಂದು ಕ್ಲಾಸಿಂದ. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರದು. ನಾವು ಅಂತಿಮವಾಗಿ ತುರಿಯ ಸ್ಥಿತಿ ತಲುಪಲಿಕ್ಕೆ ಧ್ಯಾನನೇ ನಮಗೆ ಸಾಧ್ಯ, ಅದರಿಂದಾನೇ ಎಲ್ಲವನ್ನು ಪಡಿಲಿಕ್ಕೆ ಸಾಧ್ಯ ಅನ್ನೋದನ್ನು ಚೆನ್ನಾಗಿ ಹೇಳ್ಕೊಟ್ರು ಮೇಡಮ್. ವಿಷಯ ತುಂಬಾ ಇದೆ ಹೇಳಲಿಕ್ಕೆ, ಬಹಳ ಚೆನ್ನಾಗಿ ತಿಳಿಸಿದೀರಾ ನೀವು. ಟೆಲಿಪತಿ ಕ್ಲಾಸ್ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ರೆ ಇದು ಇನ್ನು ಧ್ಯಾನಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡ್ಬೋದು ಅಂತ ನನ್ನ ಅನಿಸಿಕೆ ಮೇಡಮ್. ಅನಂತವಾದ ಧನ್ಯವಾದ. ನಾ ಟೆಲಿಪತಿ ಕ್ಲಾಸ್ ಇದೆ, ಫಸ್ಟ್ ಮೇ ಮಾಡ್ತಾ ಇದ್ದೀನಿ. ನಮ್ಮ ಉದ್ದೇಶ ಏನು ಅಂದ್ರೆ ನಮ್ಮ ಮಕ್ಕಳೇ ನಮ್ಮ ಮಾತು ಕೇಳಲ್ಲ.
ನಮ್ಮ ಮನೆಯಲ್ಲೇ ಸಂಬಂಧದ ಸಮಸ್ಯೆಗಳಿದೆ, ನಾವು ಕೆಲಸ ಮಾಡೋ ಕಡೆ ಸಮಸ್ಯೆ ಇದೆ, ಸ್ನೇಹದಲ್ಲಿ ನಾವೇನೋ ದುಡ್ಡು ಕೊಟ್ಟಿರ್ತೀವಿ, ಅದನ್ನ ಅವರು ವಾಪಸ್ ಕೊಡೋದಿಲ್ಲ, ಹೋಗ್ ಕೇಳಿದ್ರೆ ಏನೋ ಬೇರೆ ತರ ಉತ್ತರ ಕೊಡ್ತಾರೆ, ಕದ್ದು ಓಡಾಡ್ತಾರೆ. ಈ ತರದ್ದೆಲ್ಲ ಆದಾಗ ನಮ್ಮ ಸುಪ್ತ ಮನಸ್ಸಿನಿಂದ ಅವರ ಸುಪ್ತ ಮನಸ್ಸಿಗೆ ಸಂದೇಶಗಳನ್ನ ಕೊಡೋದು. ಯಾಕೆ ನಾನು ಅದಕ್ಕೆ ಕೋಮಾದಲ್ಲಿದ್ದ ವ್ಯಕ್ತಿದು ಉದಾಹರಣೆ ಕೊಟ್ಟಿದ್ದು. ಹೇಗೆ ನಾವು ಎಚ್ಚರ ಸ್ಥಿತಿಯಲ್ಲಿಲ್ಲ, ನಾವ್ ಹೇಳೋದೇನೋ ಅರ್ಥ ಆಗತ್ತೆಲ್ಲ, ಇಂದ್ರಿಯ ಕೆಲಸ ಮಾಡದೇ ಇದ್ರು ಕೂಡ ನಾವ್ ಧ್ಯಾನ ಸ್ಥಿತಿಯ ಮೂಲಕ ನಾವ್ ಆ ಸ್ಥಿತಿಗೆ ಹೋಗ್ತೀವಿ. ಅವನು ಹಾಗೆ ನ್ಯಾಚುರಲ್ ಆಗಿ ಹೋಗಿದ್ದ ಅವನು. ಹಾಗಾಗಿ ಆ ಸಂಶೋಧಕ ಕೊಟ್ಟಂತ ಸಲಹೆ ಸೂಚನೆ ಸುಪ್ತ ಮನಸ್ಸಿಗಾಗಿತ್ತು. ಅದೇ ತರ ನಮ್ಮ ಮಕ್ಳು ಇವಾಗ ಏನ್ ನಾವು ಬುದ್ಧಿ ಹೇಳೋದು ಕೇಳಿಸ್ಕೊಳಕ್ ಇಷ್ಟ ಇಲ್ಲ, ಹೇಳಕ್ ಇಷ್ಟ ಇಲ್ಲ. ನಾವೇನಾರು ಹೇಳ್ತಾ ಇದ್ರೆ ಆಕಾಶದ ಕಡೆ ನೋಡ್ತಾರೆ, ಅಂದರ್ಥ ನಾ ಕೇಳಿಸ್ಕೊತಾ ಇಲ್ಲ ಅಂತ ಅನ್ನೋದನ್ನ ಸೂಚನೆ ಮಾಡಿ ಸಂಜ್ಞೆ ಮಾಡಿ ತೋರಿಸ್ತಾರೆ. ಆದ್ರಿಂದ ನಮ್ಮ ಸುಪ್ತ ಮನಸ್ಸಿನ ಮೂಲಕ ನಿಮಗೆ ಸಲಹೆ ಸೂಚನೆಗಳನ್ನ ಕೊಟ್ಟು ಸರಿ ಮಾಡುವಂತ ಕ್ಲಾಸ್ ಇದೆ. ನೀವು ಫೋನ್ ಮಾಡಿದ್ರೆ ನಾ ವಿಚಾರಗಳನ್ನು ತಿಳಿಸ್ತೀನಿ. 9844242727 ನೀವು ಫೋನ್ ಮಾಡಿ ಗ್ರೂಪ್ ಅಲ್ಲಿ ಹಾಕಿ ಮೇಡಮ್. ಸರ್ ಹೇಳಿ ಸರ್ ಹೇಳಿ. chat box ಅಲ್ಲಿ. ಓಕೆ ಸರ್, ಥ್ಯಾಂಕ್ ಯು, ನಮಸ್ತೆ. ಆಯ್ತು.